ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಈ ಸಮಯದಲ್ಲಿ ಜಾಗೃತವಾಗಿ ಕೇಳ್ರಿ. ಪರಿಶುದ್ಧಾತ್ಮ ಬಲದಿಂದ ಡಾಕ್ಟರ್ ದಿನಕರ ಪ್ರಸಾದ್ ಅದ್ಭುತವಾಗಿ ಅವರ ಸಂಗಡ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ಜಾಗೃತವಾಗಿದ್ದು ನೀವು ಮೌನವಾಗಿ ಕೇಳ್ರಿ. ಹಲ್ಲೆಲೂಯಾ. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತ್ಕೊಡ್ರಿ. ಲೋಕದಲ್ಲಿ ಉನ್ನತ ಆಶ್ರಯ ದುರ್ಗವಾಯಿತು, ನಿನ್ನ ಶುಭ ನಾಮವು ಲೋಕದಲ್ಲಿ ಉನ್ನತ ಆಶ್ರಯ ದುರ್ಗವಾಯಿತು. ನೀತಿವಂತನು ನಿನ್ನಲ್ಲಿ ಯೆಸಯ್ಯ ಆಶ್ರಯ ಪಡೆಯುವನು. ಯೇಸು ರಾಜ ನೀತಿವಂತನು ನಿನ್ನಲ್ಲಿ ಓ ಯೆಸಯ್ಯ ಆಶ್ರಯ ಪಡೆಯುವನು. ಉಸಿರಾದ 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 ಯೇಸು ನನ್ನ ಉಸಿರಾದ 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 ಯೇಸು ನನ್ನ ಉಸಿರಾದ ಯೇಸು ನನ್ನ ಉಸಿರಲ್ಲೇ ಬೆರೆತೆ ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಸೋದರ ಕರ್ತನೆ, ಪರಿಶುದ್ಧನಾದ ದೇವ ಪರಲೋಕ ತಂದೆಯೇ, ಸಮುದ್ರ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೂ ನಮ್ಮೆಲ್ಲರೊಟ್ಟಿಗೂ ಮಾತನಾಡು. ಪರಿಶುದ್ಧಾತ್ಮ ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಶುದ್ಧಿ ಮಾಡು. ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೆ ಬಿಡುಗಡೆ ಕೊಡು. ವಾಕ್ಯದ ಮೂಲಕವಾಗಿ ಸ್ವಾಮಿ ಅನಾರೋಗ್ಯದ ಆತ್ಮಗಳನ್ನು ತೊಲಗಿಸು. ವಾಕ್ಯದ ಮೂಲಕವಾಗಿ ಸ್ವಾಮಿ ಯಾರ್ಯಾರಿಗೆ ಯಾವ ಯಾವ ವಿಷಯದಲ್ಲಿ ಬಿಡುಗಡೆ ಬೇಕಾಗಿದೆಯೋ, ಯಾವ ವಿಷಯದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆಯೋ, ಕರ್ತನೆ ವಾಕ್ಯದ ಮೂಲಕವಾಗಿ ನೀನೇ ಮಾತನಾಡಿ ಅವರ ಸಂಗಡ ಸ್ವಾಮಿ ಜೊತೆಗಿದ್ದು ನಿನ್ನ ವಾಕ್ಯದ ಮೂಲಕವಾಗಿ ಪರಿಪೂರ್ಣವಾಗಿ ಬಿಡುಗಡೆಯನ್ನು ಕೊಡಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಮ್ಮನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗಲಿರುವ, ನಮಗಾಗಿ ಬಡವನಾಗಿ ಬಂದು ನಮ್ಮನ್ನು ಶ್ರೀಮಂತನಾಗಿ ಆಗಿಸಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿನ ಪ್ರೀತಿ ಮಾಡೋರೆಲ್ಲರೂ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ರಿ, ಗಲಾಟೆ ಮಾಡಬೇಡ್ರಿ. ಮೊಬೈಲ್ಗಳನ್ನ ಏರೋಪ್ಲೇನ್ ಮೋಡಲ್ಲಿ ಹಾಕ್ರಿ ಅಥವಾ ಸೈಲೆಂಟ್ ಮಾಡ್ರಿ. ದಯವಿಟ್ಟು ಹೊರಗಡೆ ಎದ್ದು ಹೋಗ್ಬೇಡ್ರಿ ವಾಕ್ಯ ಹೇಳುವಂತ ಸಮಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ರಿ ಈ ಮುಂಜಾನೆ ವೇಳೆಯಲ್ಲಿ? ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಯಾಕೆ ಹೇಳ್ರಿ? ಕೈ ಎತ್ತದಷ್ಟೇ ಗೊತ್ತು ನಮಗೆ, ಯಾಕಂದ್ರೆ ಗೊತ್ತಿಲ್ಲ. ಯಾಕೆ ಹೇಳ್ರಿ? ದೇವರು ನಮಗೆ ಸಿಕ್ಕಿದ್ದಾನೆ. ಯಾರು ಸಿಕ್ಕಿದ್ದಾರೆ ನಮಗೆ? ದೇವರು ಸಿಕ್ಕಿದ್ದಾನೆ. ಯಾವ ದೇವರು? ಸಂತೋಷ, ಸಮಾಧಾನ, ಪ್ರೀತಿ ಇವೆಲ್ಲವುಗಳನ್ನ ಹೆಚ್ಚೆಚ್ಚಾಗಿ ಕೊಡುವಂತ ದೇವರು ಸಿಕ್ಕಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಂದರ್ಭದಲ್ಲಿ ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ಓದುವಾರ ನೀವು ಒಳ್ಳೆ ರೀತಿಯಲ್ಲಿ ವಾಕ್ಯ ಕೇಳಿದಿರಿ. ಸಾರಿ ನಾನು ಕೆಲವು ಅಂಶಗಳನ್ನು ಹೇಳಿದ್ದೆ. ಆ ಟೈಟಲ್ ಅನ್ನ ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ತೀನಿ. ಸಾರಿ ಯಾರಾದ್ರೂ ನಾ ಹೇಳಿದ ವಾಕ್ಯ ನೆನಪಿದೆನಾ? ಹಲ್ಲೆಲೂಯಾ. ಯಾರಿಗಿಲ್ವಾ? ಊರಿನ ಸುದ್ದಿ, ಹೊಲದ ಸುದ್ದಿ, ಕಡೆ ಮನೆ ಸುದ್ದಿ, ಫಸ್ಟ್ ಮನೆ ಸುದ್ದಿ, ನಡುವಿನ ಮನೆ ಸುದ್ದಿ, ಎಲ್ಲಾ ಸುದ್ದಿಗಳು ಸ್ಟಾಕ್ ಆಗಿರ್ತಾವೆ. ಇಲ್ಲಿ ತಲೆಯಾಗ ದೇವ್ರ ವಾಕ್ಯ ಮಾತ್ರ ಸ್ಟಾಕ್ ಆಗಲ್ಲ. ದೇವ್ರ ವಾಕ್ಯ ಸ್ಟಾಕ್ ಆದ್ರೆ ನೀನು ಅಭಿವೃದ್ಧಿ ಹೊಂದುತ್ತೀಯ. ಹಲ್ಲೆಲೂಯಾ. ದೇವ್ರ ವಾಕ್ಯ ನಿನ್ನ ಹೃದಯದಲ್ಲಿ ನೀನು ಇಟ್ಕೊಂಡ್ರೆ ನಿನ್ನ ಪಾಪವನ್ನು ಜಯಿಸ್ತೀಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ನೋಡಿದ್ದೇವೆ ದೇವರನ್ನ ಅಲಕ್ಷ್ಯ ಮಾಡುವುದರಿಂದಾಗುವ ಅಪಾಯಗಳು ಏನಾಗಿದ್ದಾವೆ ಎಂಬುದಾಗಿ. ಇವತ್ತಿನ ದಿನ ಅನೇಕರು ದೇವರನ್ನ
ಅಲಕ್ಷ್ಯ ಮಾಡ್ತಾರೆ. ಅನೇಕರು ದೇವರನ್ನ ಅಲಕ್ಷ್ಯ ಮಾಡಿ ಯಾವುದೋ ರೀತಿಯಲ್ಲಿ ಅವರು ತಮ್ಮ ಜೀವಿತದಲ್ಲಿ ಅಪಾಯಗಳನ್ನ ತಂದುಕೊಳ್ತಾರೆ. ಪ್ರಿಯರೇ, ಸತ್ಯವೇದದಲ್ಲಿ 3340 ಭಕ್ತರ ಕುರಿತಾಗಿ ಬರೆಯಲ್ಪಟ್ಟಿದೆ. ಆ ಭಕ್ತರ ವಿಷಯದಲ್ಲಿ ದೇವರು ಕೆಲವೊಂದು ವಿಷಯದಲ್ಲಿ ದೇವರನ್ನ ಅವರು ಅಲಕ್ಷ್ಯ ಮಾಡಿದಾಗ ಅನೇಕವಾದಂತಹ ಪರಿಣಾಮಗಳನ್ನು ಅವ್ರು ಏನ್ ಮಾಡಿದ್ದಾರೆ, ಹೊಂದಿಕೊಂಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ವಿ, ಜಗತ್ತಿಗೆಲ್ಲ ಮೂಲ ತಾಯಿ ಯಾರು? ಅವಳು. ಹಲ್ಲೆಲೂಯಾ. ಅವಳ ಮೂಲಕವಾಗಿಯೇ ನಾವೆಲ್ಲರೂ ಕೂಡ ಹೊರಗಡೆ ಬಂದಿರುವಂಥದ್ದು. ಆದಾಮ ಹವ್ವ ಫಸ್ಟ್ ಯಾರಾಗಿದ್ದಾರೆ? ಅವರು ಮನುಷ್ಯರಾಗಿದ್ದಾರೆ. ಪಾಪವಿಲ್ಲದ ಈ ಲೋಕದಲ್ಲಿ ಎಂಟ್ರಿ ಆದವರು ಮೂರೇ. ಒಬ್ರು ಯಾರ್ರಿ? ಮನುಷ್ಯರು ಆಗಿರುವಂಥವ್ರು. ಯಾರು? ಆದಾಮ ಹವ್ವ. ಅವ್ರನ್ನು ದೇವ್ರ ರೂಪ ಮಾಡಿದಾಗ ಅವರಲ್ಲಿ ಏನಿದ್ದಿಲ್ಲ? ಪಾಪ ಇದ್ದಿಲ್ಲ. ಎರಡನೆಯದಾಗಿ ಯಾರು? ದೇವರು ನರಾವತಾರಿಯಾಗಿ ಬಂದಾಗ ಆತನು ಪಾಪವಿಲ್ಲದ ಹಾಗೆ ಪರಿಶುದ್ಧನಾಗಿ ನಿಷ್ಕಳಂಕನಾಗಿ ಈ ಲೋಕದಲ್ಲಿ ಆತನೇನ್ ಮಾಡಿದ? ಕಾಲಿಟ್ಟ. ಹಲ್ಲೆಲೂಯಾ. ಮೊದಲನೆಯ ಆದಾಮ ಬದುಕುವ ಪ್ರಾಣಿಯಾದ. ಕಡೆಯ ಆದಾಮನಾಗಿರುವಂತ ಯೇಸು ಕ್ರಿಸ್ತನು ಬದುಕಿಸುವಂತ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದ ಕಡೆಗೆ ಹೋಗೋಣ. ಅವಳು ಏನು ಮಾಡಿದ್ಲು? ದೇವರ ಆಜ್ಞೆಯನ್ನ ಅಲಕ್ಷ್ಯ ಮಾಡಿದ್ಲು. ಹಲ್ಲೆಲೂಯಾ. ದೇವರ ಆಜ್ಞೆ ಏನೆಂಬುದಾಗಿ ಇತ್ತು? ಆ ಒಂದು ಏದೇನ್ ತೋಟದಲ್ಲಿ ಇರ್ತಕ್ಕಂಥ ಒಳ್ಳೆದರ ಕೆಟ್ಟದರ ಅರಿವನ್ನ ಹುಟ್ಟಿಸುವ ಹಣ್ಣನ್ನ ನೀವು ತಿನ್ನಬಾರದು. ಹಲ್ಲೆಲೂಯಾ. ತಿಂದ ದಿನವೇ ನೀವೇನಾಗ್ತೀರಿ? ಸತ್ತು ಹೋಗ್ತೀರಿ ಅಂತ ಹೇಳಿ ಈ ಅವ್ವ ಏನ್ ಮಾಡ್ತಾ ಇದ್ದಾಳಂದ್ರೆ, ಏನ್ ಮಾಡ್ತಾ ಇದ್ದಾಳೆ? ಸರ್ಪದ ಮಾತನ್ನ ಕೇಳಿ. ಹಲ್ಲೆಲೂಯಾ. ಸರ್ಪದ ಮಾತನ್ನ ಕೇಳಿ ಆ ಸರ್ಪದ ಮಾತಿಗೆ ವಿಧೇಯಳಾಗಿ, ಹೌದಲ್ವಾ, ಸರ್ಪ ಕೂಡ ನಿಜನೇ ಹೇಳಿದೆ, ದೇವರು ತಿನ್ನಬಾರ್ದಂತ ಹೇಳಿರುವಂಥದ್ದು ನಿಜನಾ? ಹೆಂಗ್ ಹೇಳ್ತಾ ಇದ್ದಾನೆ? ಸಂಶಯಾತ್ಮಕವಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕರು ಪಾಪದ ಕಡೆಗೆ ಸೆಳೆತವಾಗೋದಕ್ಕೆ ಕಾರಣ ಏನಂದ್ರೆ ಅವರು ಆಡುವಂತ ಮಾತು. ಸಂಶಯಾತ್ಮಕವಾಗಿ ಮಾತಾಡುವಾಗ ಕರೆಕ್ಟ್ ಆಗಿದ್ದವರು ಕೂಡ ಏನಾಗ್ತಾರೆ ಪ್ರಿಯರೇ? ಪಾಪದ ಬಲಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ಹಲ್ಲೆಲೂಯಾ. ಆದಾಮನ ಧ್ವನಿ ಗೊತ್ತಿತ್ತು, ಅವಳಿಗೆ ದೇವರ ಧ್ವನಿ ಗೊತ್ತಿತ್ತು, ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳ ಧ್ವನಿ ಗೊತ್ತಿತ್ತು. ಯಾರಿಗೆ? ಅವಳಿಗೆ. ಆದ್ರೆ ಅವಳು ಹೊಸದಾದ ಒಬ್ಬ ವ್ಯಕ್ತಿಯ ಜೊತೆ ಮಾತಾಡ್ತಾ ಇದ್ದಾಳೆ. ಆದ್ರೆ ಆಕೆ ಮಾತಾಡಬಾರ್ದಾಗಿತ್ತು. ಇವತ್ತಿನ ದಿನವೂ ಕೂಡ ಕುಟುಂಬಗಳು ವಿವಾಹ ವಿಚ್ಛೇದನ ಕಡೆಗೆ ಹೋಗುವುದಕ್ಕೆ, ಅನೇಕ ಕೊಲೆಗಳು ಆಗುವುದಕ್ಕೆ ಕಾರಣ ಏನು? ಹೆಂಡತಿಯಾದಂಥವಳು ಪತಿಯ ಮಾತನ್ನ ಕೇಳುವಂಥದ್ದು ಬಿಟ್ಟು ಪರಪುರುಷನ ಮಾತುಗಳನ್ನ ಕೇಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಕುಟುಂಬಗಳು ಒಡೆದೋಗ್ತಾ ಇದೆ. ನಮ್ಮಮ್ಮ ಯಾವಾಗಲೂ 10:30 ಆದ್ರೆ ಸಾಕು, ವಾರಂಟ್ ಹಚ್ತಾಳೆ ಟಿವಿನೇ. ಅದರಲ್ಲೆಲ್ಲ ಬರೀ ಅದೇ ಸುದ್ದಿಗಳಿರ್ತಾವೆ. ಯಾರ ಕುಟುಂಬ ಹೆಂಗ್ ಹೊಡೆದ್ರು, ಯಾವನ್ ಹೆಂಗೆ ಎಂಟ್ರಿ ಆದ, ಕುಟುಂಬದಲ್ಲಿ ಕೊಲೆಗಳು ಹೆಂಗಾದವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ಲಿಲ್ಲ ಅಂದ್ರೂ ಕೂಡ ಕೇಳಿಸ್ಕೊಂತಾ ಇರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬರೀ ಕುಟುಂಬ ಒಡೆದಕ್ಕೆ ಕಾರಣ ಏನಂದ್ರೆ ಪರಪುರುಷನ ಒಬ್ಬ ಸಹವಾಸಕ್ಕೆ ಸ್ತ್ರೀ ಸಿಲುಕಿ ಹಾಕಿ ಕೊಂಡಾಗ, ಮಾತು ಬೆಳೆಸಿದಾಗ. ಹೀಗೆ ಕೆಲವು ದಿನಗಳ ಹಿಂದೆ ಒಬ್ರು ಯಾರೋ ಕಾಲ್ ಮಾಡಿದ ಸಂದರ್ಭದಲ್ಲಿ ಏನಾಯ್ತಂತೆ, ರಾಂಗ್ ನಂಬರ್ ಆಗಿತ್ತು. ಅವನು ಆ ಹುಡುಗ ಹೆಚ್ಚಾಗಿ ಹಂಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ. ಅಕ್ಕ ಅಂತೇಳಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ. ಪ್ರಾರಂಭ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಅಕ್ಕ ತಮ್ಮನ ಸಂಬಂಧವೇ ಇತ್ತು. ಆದ್ರೆ ಒಂದು ದಿನ ಏನಾಯ್ತು ಗೊತ್ತಾ? ಆ ಹುಡುಗನ ಮಾತುಗಳು ಈ ಯಜಮಾನ ಮನೆಯಲ್ಲಿ ಇರ್ಲಾರದ ಸಂದರ್ಭದಲ್ಲೆಲ್ಲ ಫೋನಲ್ಲಿ ಮಾತಾಡಿದ್ದೇ ಮಾತಾಡ್ತಾ ಆ ಹುಡುಗ ಹೇಳ್ತಾ ಇದ್ದಾನೆ, ಅಕ್ಕ ಹೇಳ್ತಮ್ಮ, ನಾನು ನಿಮ್ಮ ಮನೆಗೆ ಬರ್ಬೇಕು ಅನ್ಕೊಂಡಿದ್ದೀನಿ ಅಕ್ಕ, ಭಾವ ಇರ್ತಾರಲ್ಲ ತಮ್ಮ ಅಂತೇಳಿ ಅಂತಂದ್ರೆ. ಹಲ್ಲೆಲೂಯಾ. ಆವಾಗ ಭಾವ ಇರ್ಲಾರ್ದ ಸಮಯ ನೋಡಿ ನಾನು ನಿನ್ನ ಮನೆಗೆ ಬರ್ತೀನಿ ಅಂತೇಳಿ. ಅಕ್ಕ ತಮ್ಮನ ರಿಲೇಶನ್ಶಿಪ್ ಕೆಟ್ಟದಾಗಿರ್ತಕ್ಕಂಥ ಸಂಬಂಧ ಅಲ್ಲ, ಕೆಟ್ಟದಾದ ರೀತಿಯಲ್ಲಿ ಮಾತಾಡಿಲ್ಲ. ಆದ್ರೆ ಒಂದು ದಿನ ಭಾವ ಕೆಲಸಕ್ಕೆ ಹೋದಾಗ ಆ ಹುಡುಗ ಎಂಟ್ರಿ ಆದ ಪ್ರಿಯರೇ. ಸಾಯಂಕಾಲ ಹೊತ್ತಿಗೆ ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಮಗಳಿದ್ದಾಳೆ. ಆ ಮಗಳು ಏನಾಗಿದ್ದಾಳೆ? ಜೀವಂತವಾಗಿದ್ದಾಳೆ. ತಾಯಿ ಏನಾಗಿದ್ದಾಳೆ? ಸತ್ತು ಹೋಗಿದ್ದಾಳೆ. ತಾಯಿ ಸತ್ತು, ಹೆಂಡತಿ ಸತ್ತು ಹೋದಂತ ವಿಷಯವನ್ನು ತಿಳಿದುಕೊಂಡಿರ್ತಕ್ಕಂಥ ಗಂಡ ಅವನು ಕೂಡ ಏನ್ ಮಾಡಿದ? ನೇಣಕ್ಕೊಂಡು ಸತ್ತು ಹೋದ. ಯಾಕೆ ಹೇಳ್ರಿ? ಆ ಫೋನ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ನಂದ್ರೆ ಒಬ್ಬ ಕಳ್ಳನಾಗಿದ್ದ. ಯಾರಾಗಿದ್ದರು? ಕಳ್ಳನಾಗಿದ್ದ. ಬಂದ ತಕ್ಷಣ ಯಮ್ಮನು ಎಲ್ಲ ಒಡೆದು ಆ ಯಮ್ಮನ ಒಡೆದಾಕಿ ಬಂಗಾರ ಬೆಳ್ಳಿ ಹಣ ಏನಿತ್ತು ಅವೆಲ್ಲವುಗಳನ್ನ ದೋಚ್ಕೊಂಡು ಹೋಗಿದ್ದ ಪ್ರಿಯರೇ. ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದು
ಘಟನೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವಳು ಯಾರ ಸ್ವರ ಕೇಳಬೇಕಾಗಿತ್ತು, ಅವರ ಸ್ವರವನ್ನ ಕೇಳದೆ ಬೇರೆಯವರ ಸ್ವರವನ್ನ ಏನ್ ಮಾಡ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ. ಮತ್ತೆ ಸುಳ್ಳನ್ನ ಹೇಳುವಂತದನ್ನ ಕಲಿತ್ಕೊಂಡಿದ್ದಾಳೆ. ಪ್ರೇಯರ್ ಈ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಆಕೆ ಆಜ್ಞೆಯನ್ನ ತಿರಸ್ಕಾರ ಮಾಡಿದ್ದಕ್ಕಾಗಿ ಪಾಪವನ್ನ ಆಕೆ ಏನ್ ಮಾಡಿದ್ಲು, ಆಹ್ವಾನ ಮಾಡಿದ್ಲು. ಪ್ರಿಯರೇ, ಲೋಕದಲ್ಲಿ ಪಾಪ ಎನ್ನುವಂಥದ್ದು ಬಂತು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಎರಡನೆಯದಾಗಿ ನಾವು ನೋಡಿದ್ವಿ ಏನೆಂಬುದಾಗಿ, ಏಷಾವನ ಕುರಿತಾಗಿ. ಆ ಏಷಾವನು ಎಂತಹ ವ್ಯಕ್ತಿಯಾಗಿದ್ದ? ಯಾಕೋಬನ ಅಣ್ಣನಾಗಿರುವಂತ ಏಷಾವನು ಸ್ವಂತ ತಮ್ಮನಿಗೆ ಏನ್ ಮಾಡಿದ, ತನ್ನ ಚೊಚ್ಚಲುತನದ ಹಕ್ಕನ್ನ ಬಿಟ್ಟುಕೊಟ್ಟ. ದೇವ್ರ ವಾಕ್ಯ ಹೇಳುತ್ತೆ 15 ಎಕರೆ ಹೊಲ ಇತ್ತಂದ್ರೆ 10 ಎಕರೆ ಯಾರಿಗೆ ಬರುತ್ತೆ? ಫಸ್ಟ್ ಹುಟ್ಟಿದ. ಸೆಕೆಂಡ್ ಹುಟ್ಟಿದತ್ತಿಗೆ ಎಷ್ಟು ಬರುತ್ತಾ? 5 ಎಕರೆ ಬರುತ್ತೆ. 2:1 ರೇಷಿಯೋ. ಹಲ್ಲೆಲೂಯಾ. ಅದರ ಕುರಿತಾಗಿ ಹೋದ್ಸರಿ ಹೇಳಕ್ಕಾಗಿಲ್ಲ. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 17ನೇ ವಾಕ್ಯ ಸ್ಪಷ್ಟವಾಗಿ ಅದರ ಕುರಿತಾಗಿ ಹೇಳುತ್ತೆ. ಪ್ರಿಯರೇ, 2ರಷ್ಟು ಆಶೀರ್ವಾದ ಯಾರು ಮೊದಲನೇದಾಗಿ ಚೊಚ್ಚಲತನಾಗಿ ಹುಟ್ಟಿರ್ತಾರೋ ಅವರಿಗೆ ಇದೆ. ಹಲ್ಲೆಲೂಯಾ. ಆದ್ರೆ ಈ ಏಷಾವನು ತನ್ನ ಹಕ್ಕನ್ನ, ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದವನ್ನ ಅಲಕ್ಷ್ಯ ಮಾಡ್ತಾ ಇದ್ದಾನೆ. ಇವತ್ತಿನ ದಿನ ಅನೇಕರಿಗೆ ದೇವರ ಆಶೀರ್ವಾದಗಳನ್ನ ಕೊಡುವಾಗ ಆ ಆಶೀರ್ವಾದಗಳನ್ನ ಅನೇಕರು ಏನ್ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ದೇವರು ಅಲಕ್ಷ್ಯ ಮಾಡಿದಂತ ಸಂದರ್ಭದಲ್ಲಿ ಆ ಆಶೀರ್ವಾದವನ್ನ ಮತ್ತೆ ಆಶೀರ್ವಾದ ಮಾಡು 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 ಅಂದ್ರೆ ಆಶೀರ್ವಾದ ಏನಾಗ್ಬಿಡ್ತು, ತಪ್ಪಿ ಹೋಗ್ಬಿಡ್ತು. ಆಶೀರ್ವಾದವನ್ನ ಯಾರು ತೆಗೆದುಕೊಂಡ್ರು? ತಮ್ಮನಾಗಿರುವಂತ ಯಾಕೋಬನು. ಪ್ರಿಯರೇ, ಅದರ ವಿಷಯವಾಗಿ ಕುರಿತಾಗಿ ಕೂಡ ನಾವೇನ್ ಮಾಡಿದ್ದೇವೆ, ನೋಡಿದ್ದೇವೆ. ಒಂದು ಊಟಕ್ಕಾಗಿ ಅವನ್ ಏನ್ ಮಾಡಿದ, ತನ್ನ ಆಶೀರ್ವಾದವನ್ನ ಕಳೆದುಕೊಂಡ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ರಿಂದ 17 ವಾಕ್ಯಗಳನ್ನು ನಾವು ನೋಡುವಾಗ ಎಷ್ಟೋ ಅಳುತ್ತಾನೆ, ಕಣ್ಣೀರಿಡ್ತಾನೆ, ಅಪ್ಪ ನನ್ನನ್ನು ಕೂಡ ಆಶೀರ್ವಾದ ಮಾಡು ಎಂಬುದಾಗಿ. ಆದ್ರೆ ಆಶೀರ್ವಾದ ಎನ್ನುವಂಥದ್ದು ಏನಾಗಿತ್ತು, ದಾಟಿ ಹೋಗಿತ್ತು. ಪುನಃ ಆಶೀರ್ವಾದ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರಿಯರೇ, ಕೆಲವು ಜನ ದೇವರ ಆಜ್ಞೆಯನ್ನು ಅಲಕ್ಷ್ಯ ಮಾಡಿದ್ರೆ, ಇನ್ನು ಕೆಲವು ಜನ ದೇವರ ಆಶೀರ್ವಾದಗಳನ್ನ ಏನ್ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಇಲ್ಲರೆ ನಾವು ಇನ್ನೂ ಹಂಗೆ ಇರ್ತೀವ್ರಿ, ನಮಗೆ ಬೇಕಾಗಿಲ್ಲ ದೇವರ ಆಶೀರ್ವಾದಗಳು, ಬೇಕಾಗಿಲ್ಲ ಎಂಬುದಾಗಿ ಅದೇ ದಾಟಿಯಲ್ಲಿ, ಅದೇ ಪದ್ಧತಿಯಲ್ಲಿ, ಅದೇ ಸಂಸ್ಕೃತಿಯಲ್ಲಿ ಇರ್ತಾರೆ. ಈ ಕಡೆ ಏಸಪ್ಪನನ್ನು ನಂಬಿರ್ತಾರೆ, ಆ ಕಡೆ ಎಲ್ಲ ಲೋಕದ ಆಚಾರಗಳೆಲ್ಲವುಗಳನ್ನು ಕೂಡ ಇದಕ್ಕಿಂತ ಹೆಚ್ಚು ಶ್ರದ್ಧೆ ಅದು ವಹಿಸಿ ಅದನ್ನ ಮಾಡ್ತಾ ಇರ್ತಾರೆ. ಯಾವುದಕ್ಕೆ? ದೇವರಿಗಿಂತ ದೈವ ಸೇವಕರಿಗೆ ಕೊಡುವ ಮರ್ಯಾದೆಗಿಂತ, ಕೇಳುವಂತ ಮಾತುಗಳಿಗಿಂತ ಆ ಕಡೆ ಈ ಕಡೆ ಹೋಗಿ ಆ ಮಾತುಗಳಿಗೆ ಸ್ಟ್ರಾಂಗ್ ಬಿಲೀಫ್ ಇರುತ್ತ, ಸ್ಟ್ರಾಂಗ್ ನಂಬಿಕೆ ಇರುತ್ತ. ಯಾರಿಗೆ ದೇವ್ರು ನಂಬಿದೀವಿ ಅಂತೇಳಿ ಅಂದುಕೊಂಡು ಸರಿಯಾದ ರೀತಿಯಲ್ಲಿ ನಡೆಯಲಾರದಂಥವ್ರಿಗೆ, ಅಂಥವ್ರಿಗೆ ಏನಂತ ಹೇಳ್ತಾರೆ, ನಾಮಕಾಸ್ತ ಕ್ರೈಸ್ತವರು. ಹೆಸರಿಗೆ ಮಾತ್ರ ಕ್ರೈಸ್ತರು, ಹೆಸರಿಗೆ ಮಾತ್ರ ದೇವರನ್ನ ನಂಬಿದಂತ ಮಕ್ಕಳು. ಆದರೆ ಅವರ ಜೀವಿತದಲ್ಲಿ ದೇವರು ಇಲ್ವೇ ಇಲ್ಲ, ಅವರಲ್ಲಿ ದೇವರು ಇಲ್ವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿನ ನಾವು ನೋಡೋಣ, ಒಬ್ಬ ಸ್ತ್ರೀಯ ಕುರಿತಾಗಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆಕೆ ದೇವರ ಮಾತನ್ನ ಅಲಕ್ಷ್ಯ ಮಾಡಿದಳು, ದೇವದೂತನ ಮಾತನ್ನ ಅಲಕ್ಷ್ಯ ಮಾಡಿದಳು. ಹಲ್ಲೆಲೂಯಾ. ನೀವು ಸತ್ಯವೇದ ಪುಸ್ತಕಗಳಲ್ಲಿ ಮೊದಲನೆಯ ಪುಸ್ತಕ ಪಂಚಕಾಂಡಗಳಲ್ಲಿ ಮೊದಲನೆಯ ಕಾಂಡ ಆದಿಕಾಂಡ 19ನೇ ಅಧ್ಯಾಯ 16-17ನೇ ವಾಕ್ಯ ಓದಿಕೊಳ್ಳೋಣ. ಅವನು ತಡಮಾಡಲು ಯೆಹೋವನು ಅವನನ್ನು ಕನೀಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹೊರಗೆ ತಂದ ಮೇಲೆ ಆತನು ಓಡಿ ಹೋಗಿ ಪ್ರಾಣವನ್ನ ಉಳಿಸಿಕೊ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನನ್ನ ದೇವರು ಕರೆದಾಗ ಅಬ್ರಹಾಮನು ತನ್ನ ತಂದೆಯ ಮನೆಯಲ್ಲಿ ವಿಗ್ರಹಗಳನ್ನ
ರೂಪ ಕೊಟ್ಟು ಅವುಗಳನ್ನ ಮಾರುವಂತ ಕೆಲಸದಲ್ಲಿ ಅಬ್ರಹಾಮನು ಇರುವಾಗ ಆತನ ಒಳಗಡೆ ಅಯ್ಯೋ, ನಾನು ನನ್ನ ಕೈಯಾರೆ, ನನ್ನ ತಂದೆ ನನ್ನ ಕೈಯಾರೆ ಮಾಡಿರುವಂತದ್ದಕ್ಕೆ ನಾನು ಬಣ್ಣ ಕೊಟ್ಟಿದ್ದೇನೆ, ಅಲಂಕಾರ ಕೊಟ್ಟಿದ್ದೇನೆ. ಹೆಂಗ ಪುಂಡೆ ಪಲ್ಲೆ, ಬದನೆಕಾಯಿ, ಹೀರೆಕಾಯಿ ಅಂತೇಳಿ ಹೆಂಗ ಪುಟ್ಟಾಗ ಬಾಕ್ಸ್ನಾಗ ಇಟ್ಕೊಂಡು ಬಂದು ಮಾರಕ್ಕೆ ಹೋಗ್ತಾರ, ನಾನು ಕೂಡ ಹಂಗ ಹೊಸ ದೇವ್ರು ಅಂತೇಳಿ ಮಾರೋದಕ್ಕೆ ಹೋಗ್ತೀನಿ. ನನ್ನ ಕೈಯಾರೆ, ನನ್ನ ತಂದೆಯ ಕೈಯಿಂದ ಆಗಿರುವಂತವುಗಳು ಇವು ಹೆಂಗ ದೇವ್ರು ಆಗ್ತಾವ ಅಂತೇಳಿ ಆತನ ಒಳಗಡೆ ಒಂದು ಆತ್ಮ ಮಾತಾಡಿದಾಗ ದೇವರು ಆತನಿಗೆ ಏನ್ ಮಾಡ್ತಾನೆ? ದರ್ಶನ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಆತನಿಗೆ ದರ್ಶನ ಕೊಟ್ಟಾಗ, ಅಬ್ರಹಾಮನೇ, ನಿನ್ನ ತಂದೆಯ ಮನೆಯನ್ನ ಬಿಟ್ಟು ನೀನು ಬಾ. ಹಲ್ಲೆಲೂಯಾ. ಅಂದ್ರೆ ಯೇಸು ನಂಬಿದ ಮೇಲೆ ಅಪ್ಪನ ಮನೆ ಬಿಟ್ಟು ಹೊರಗಡೆ ಬಂದ್ಬಿಡ್ಬೇಕಾ? ತಂದೆಯ ಮನೆಯಲ್ಲಿ ಏನಿದೆ? ಹಾಳಾದಂತ ವ್ಯರ್ಥವಾದಂತ ಸಂಪ್ರದಾಯಗಳಿದಾವೆ. ತಂದೆಯ ಮನೆಯಲ್ಲಿ ನಿನ್ನನ್ನ ಪಾಪಕ್ಕೆ ಈಡು ಮಾಡುವಂತ ಕೆಲವೊಂದು ಸಂಸ್ಕೃತಿಗಳಿದಾವೆ. ತಂದೆಯ ಮನೆಯಲ್ಲಿ ಅನೇಕವಾದಂತ ಶಾಪ ತರುವಂತ ಸಂಗತಿಗಳಿದಾವೆ. ತಂದೆಯ ಮನೆಯಲ್ಲಿ ವಿಗ್ರಹಾರಾಧನೆ ಇದೆ, ಮಾಟ ಮಂತ್ರ ತಂತ್ರ ಶಕ್ತಿಗಳಿದಾವೆ. ಅವುಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ. ಅದಕ್ಕಾಗಿ ಅಬ್ರಹಾಮನೇ, ನೀನು ನಿನ್ನ ತಂದೆಯ ಮನೆಯನ್ನ ಬಿಟ್ಟು ಬಾ, ನಾನು ನಿನಗೆ ಹೊಸದಾದ ದೇಶವನ್ನ ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ಅಬ್ರಹಾಮನ ಹೆಂಡತಿಯಾದ ಸಾರಯಳು, ಅಬ್ರಹಾಮನ ಸಂಗಡ ಎಲ್ಲ ಇರುವಂತ ಕೆಲಸ ಮಾಡುವಂತವರು, ದನ ಕಾಯೋರು, ಕುರಿ ಕಾಯೋರು ಎಲ್ಲರೂ ಬಂದ್ರು. ಅವರ ಸಂಗಡ ಬಂದಿರತಕ್ಕಂತ ಅಬ್ರಹಾಮನ ಸಹೋದರನ ಮಗನೇ ಹೆಸರೇನಾಗಿದೆ? ಲೋಟನು ಎಂಬುದಾಗಿ. ಹೆಸರೇನ್ರಿ? ಲೋಟನು. 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನ ಕರೀತಾನೆ. ಅಬ್ರಹಾಮನು ಆ ಒಂದು ಊರನ್ನ ಬಿಟ್ಟಾಗ 75 ವರ್ಷದವನಾಗಿದ್ದನು ಎಂಬುದಾಗಿ ಸತ್ಯವೇದ ತಿಳಿಸ್ತಾ ಇದೆ. ಆದ್ರೆ ನಾವು ಅದಕ್ಕಿಂತ ಮುಂಚಿತವಾಗಿ ನೋಡಿದಾಗ ಸುಮಾರು 63 ವರ್ಷಗಳು ಇರುವಾಗಲೇ ಅಬ್ರಹಾಮನು ಚರಿತ್ರೆಯಲ್ಲಿ ನಾವು ನೋಡುವಾಗ ದೇವರು ಕರೆದನು ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಲೋಟನು ಬಂದ ಮೇಲೆ ಅಬ್ರಹಾಮನ ಸಂಗಡ ಸಹವಾಸದಲ್ಲಿ ಇರುವಾಗ ಬರ್ತಾ ಇರಬೇಕಾದ್ರೆ ಅಬ್ರಹಾಮನು ದೇವರು ತೋರಿಸಲಾರದ ಒಂದು ದೇಶಕ್ಕೆ ಹೋಗ್ಬಿಡ್ತಾನೆ. ಎಲ್ಲಿಗೆ ಹೋಗ್ತಾನೆ? ಐಗುಪ್ತಕ್ಕೆ ಹೋಗ್ತಾನೆ ಪ್ರಿಯರೇ. ಎಲ್ಲಿಗೆ ಹೋಗ್ತಾನೆ? ಐಗುಪ್ತ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ಪಾಪಕ್ಕೆ ಸಾದೃಶ್ಯ. ಐಗುಪ್ತ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ವಿಗ್ರಹಾರಾಧನೆಗೆ ಸಾದೃಶ್ಯ. ಐಗುಪ್ತ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ಮಾಟ ಮಂತ್ರಗಳಿಗೆ ಸಾದೃಶ್ಯವಾಗಿರ್ತಕ್ಕಂಥ ಐಗುಪ್ತ ದೇಶಕ್ಕೆ ಯಾರು ಹೋಗ್ತಾರೆ? ಅಬ್ರಹಾಮನು ಹೋಗ್ತಾನೆ. ದೇವರಲ್ಲಿ ಹೋಗು ಎಂಬುದಾಗಿ ಹೇಳಿರಲಿಲ್ಲ. ಆದರೆ ಅಬ್ರಹಾಮನ್ ಏನ್ ಮಾಡ್ತಾನೆ? ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅನೇಕ ಉಪದ್ರವಗಳನ್ನು ಅಬ್ರಹಾಮನು ಅನುಭವಿಸಬೇಕಾಗತ್ತೆ. ಅಬ್ರಹಾಮನ ಹೆಂಡತಿಯಾದ ಸಾರಳು ಬಹಳ ಸುಂದರವತಿಯಾಗಿದ್ದಳು ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಅಬ್ರಹಾಮನ ಹೆಂಡತಿಯನ್ನು ನೋಡಿರ್ತಕ್ಕಂಥ ಐಗುಪ್ತರು ಆ ಹೆಂಡತಿಯನ್ನ ರಾಣಿಯನ್ನಾಗಿ ಸ್ವೀಕಾರ ಮಾಡ್ಬೇಕಂತೇಳಿ ಏನ್ ಮಾಡ್ತಾಳೆ? ರಾಜನ ಹತ್ರಕ್ಕೆ ಕರೆದುಕೊಂಡು ಹೋಗ್ತಾರೆ ಪ್ರಿಯರೇ. ಹಾಗಾಗಿ ಅಪ್ಪರು ಅವಾಗಲೇ ಹೇಳಿದ್ರು, ದಬ್ಬಾಳಿಕೆ ಇಂದಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ನಡೀತಾ ಇದೆ. ಬೇರೆ ದೇಶಗಳ ದಬ್ಬಾಳಿಕೆ ಇರಲ್ಲ. ಅದರಲ್ಲೂ ಯಾವ ಓದ್ಕೊಂಡಿರ್ತಾನೋ ಅವನೇ ಏನು ಮಾಡ್ತಾ ಇರ್ತಾನೆ? ಮನಿ ಅರ್ನ್ ಮಾಡ್ತಾ ಇರ್ತಾನೆ, ಲೈಫ್ ಸೆಟಲ್ಡ್ ಆಗಿರುತ್ತೆ. ಅವ್ರನ್ನ ಮುಟ್ಸ್ಬೇಡ, ಇವ್ರನ್ನ ಮುಟ್ಸ್ಬೇಡ, ಅದು ದಾಟಬೇಡ, ಇದು ದಾಟಬೇಡ, ಬೆಕ್ಕಾಟ ಹೋಯ್ತಿ, ಅದು ಆಟ ಹೋಯ್ತಿ ಅಂತೇಳಿ ಬೇರೆ ಸಂಸ್ಕೃತಿ ಎಲ್ಲಿ ಇರಲ್ಲ. ಅಲ್ಲೆಲೂಯ. ಭಾರತ ದೇಶದಲ್ಲಿ ವಿಶೇಷವಾಗಿ ಪ್ರತ್ಯೇಕವಾಗಿ ಅಲ್ಲೆಲೂಯ ಪ್ರೈಸ್ ಲಾರ್ಡ್ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಅಲ್ಲಿ ಓದಂತ ಸಮಯದಲ್ಲಿ ಏನಾಗುತ್ತಂದ್ರೆ ಅಬ್ರಹಾಮನ ಹೆಂಡತಿ ಸಾರಾಳು ಏನಾದ್ಲು? ಐಗುಪ್ತ ದೇಶದ ರಾಜನ ಅರಮನೆಗೆ ಹೋಗಬೇಕಾಯ್ತು. ಉಪದ್ರವ ಬಂತು. ಅಬ್ರಹಾಮನು ಅಯ್ಯೋ ನನ್ನ ಹೆಂಡತಿ ಏನ್ ಮಾಡ್ಬಿಟ್ಲು? ಹೋಗ್ಬಿಟ್ಲಲ್ಲ ಅಂತ ಹೇಳಿ ಅನ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಅರಸ ಫರೋಹ ಮಹಾರಾಜನಿಗೆ ದೇವರು ಏನ್ ಮಾಡ್ತಾನೆ? ಅನಾರೋಗ್ಯಕ್ಕೆ ಈಡು ಮಾಡ್ತಾನೆ. ಕನಸಿನಲ್ಲಿ ಭಯಂಕರ ಕನಸುಗಳು ಬಿಡ್ತಾವೆ. ಆಕೆಯನ್ನ ಏನ್ ಮಾಡ್ಲಿಲ್ಲ? ಸಾರಳನ್ನ ಮುಟ್ಟಲಿಲ್ಲ. ಯಾರು? ರಾಜನಾಗಿರುವ ಫರೋಹನು. ಹಲ್ಲೆಲೂಯ. ಅವಾಗ ಇವ್ರೇನ್ ಹೇಳಿರ್ತಾನೆ ಅಬ್ರಾಮ? ನನ್ನ ಹೆಂಡತಿ ಅಲ್ಲ, ನನ್ನ ತಂಗಿ ಅಂತೇಳಿ ಹೇಳಿರ್ತಾನೆ. ಇತ ಸುಳ್ಳು ಬುರ್ಕನೆ. ಹಲ್ಲೆಲೂಯ. ಸ್ಟಾರ್ಟಿಂಗ್ ಅಲ್ಲಿ ಹಲ್ಲೆಲೂಯ. ಅದ್ರ ಸಲುವಾಗಿ 17ನೇ ಅಧ್ಯಾಯದ ಹೇಳ್ತಾನೆ ದೇವ್ರು ಏನಂತೇಳಿ, ನೀನು ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು, ನಾನು ನಿನಗೆ ಸಂತಾನವನ್ನ ಕೊಡುತ್ತೇನೆ ಅಂತೇಳಿ ಹೇಳಿದ ನಂತರ 18ನೇ ಅಧ್ಯಾಯದಲ್ಲಿ ಪುನಃ ದರ್ಶನ ಕೊಟ್ಟು ಏನ್ ಮಾಡ್ತಾನೆ ದೇವರು? ಇಸಾಕನನ್ನ ಅನುಗ್ರಹ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಆ ಒಂದು ಸಂದರ್ಭದಲ್ಲಿ ಆ ರಾಜ ಫರೋಹ ರಾಜ ಏನ್ ಮಾಡ್ತಾನಂದ್ರೆ ಅಲ್ಲಿರ್ತಕ್ಕಂಥವ್ರೆಲ್ಲರನ್ನ ಕರೆಯಿಸಿ ನನಗೆ ಈ ತರ ಆಗ್ತಾ ಇದೆ ಅಂತ ಹೇಳಿದಾಗ ಆ ಸಾರಳ ನಿಮಿತ್ತವಾಗಿ ಈ ತರ ಆಗ್ತಾ ಇರುವಂತದ್ದು ಅಂತೇಳಿ ತಿಳ್ಕೊಂಡು ಅಬ್ರಹಾಮನನ್ನ ಕರೆಸ್ತಾನೆ. ಅವಾಗ ಅಬ್ರಹಾಮನಿಗೆ ಸಾರಳನ್ನು ಒಪ್ಪಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ಕೆಲವೊಂದು ಸಂಪತ್ತನ್ನ, ಕೆಲಸ ಮಾಡುವಂತ ಕೆಲವೊಬ್ಬರು ಕೆಲಸದ ಆಳುಗಳು ದಾಸಿಯರಂತ ಇದ್ರು. ಅವಾಗ
ಅವರನ್ನ ಏನ್ ಮಾಡ್ತಾನೆ, ಅವರ ಸಂಗಡ ಕೆಲಸ ಮಾಡ್ಲಿಕ್ಕೆ ಕಳಿಸ್ತಾನೆ. ಬಹುಮಾನವಾಗಿ ಮನುಷ್ಯರನ್ನು ಕೊಡ್ತಾ ಇದ್ರು ಪ್ರಿಯರೇ ಆಗಿನ ಕಾಲದಲ್ಲಿ. ಹಲ್ಲೆಲೂಯಾ. ಬಹುಮಾನವಾಗಿ ಮನುಷ್ಯರನ್ನು ಕೊಟ್ಟಂತ ಸಂದರ್ಭದಲ್ಲಿ ಬೈಬಲ್ ಪಂಡಿತರು ಹೇಳ್ತಾರೆ ಏನೆಂಬುದಾಗಿ ಅಂದ್ರೆ, ಆ ಒಬ್ಬ ಐಗುಪ್ತ ದೇಶದಿಂದ ಹಾಗರಳು ಬಂದಳು, ಅಷ್ಟು ಮಾತ್ರವಲ್ಲದೆ ಲೋಟನ ಹೆಂಡತಿಯು ಕೂಡ ಅಲ್ಲಿಂದಲೇ ಬಂದಿದ್ದಾಳೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗ ಐಗುಪ್ತ ದೇಶದಿಂದ ಬಂದ ನಂತರ ಅಬ್ರಹಾಮನು ಕಾನಾನ್ ದೇಶದಲ್ಲಿ ಅಲ್ಲೆಲ್ಲ ಗುಡಾರಗಳನ್ನು ಹಾಕಿಕೊಂಡು ವಾಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ವಾಕ್ಯ ಹೇಳುತ್ತೆ, ಇಲ್ಲಿ ಲೋಟನ ಹೆಂಡತಿಯ ಇಂಟ್ರೊಡಕ್ಷನ್ ಬಗ್ಗೆ ಏನ್ ಮಾಡ್ತಾ ಇದೆ ಅಲ್ಲಿ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ಈ ಲೋಟನ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ, ದೇವದೂತನು ಹೇಳಿದ ಮಾತನ್ನ ಅಲಕ್ಷ್ಯ ಮಾಡ್ತಾ ಇದ್ದಾಳೆ. ದೇವದೂತನು ಹೇಳಿದ ಮಾತನ್ನ ಅಲಕ್ಷ್ಯ ಮಾಡಿರ್ತಕ್ಕಂಥ ಗಾಬ್ರಿಯಲ ದೇವದೂತನ ಮಾತನ್ನ ಅಲಕ್ಷ್ಯ ಮಾಡಿರ್ತಕ್ಕಂಥ ಜಕರಿಯನು ಸ್ನಾನಿಕನಾದ ಯೋಹಾನನು ಹುಟ್ಟುವವರೆಗೂ ಕೂಡ, ಹುಟ್ಟಿದ ಮೇಲೆ ಹೆಸರಿಡುವವರೆಗೂ ಕೂಡ ಏನ್ ಬರಲಿಲ್ಲ, ಮಾತು ಬರಲಿಲ್ಲ. ಹಲ್ಲೆಲೂಯಾ. ದೇವದೂತರು ಯಾರ ಸಂದೇಶವನ್ನು ತೆಗೆದುಕೊಂಡು ಬಂದಿರ್ತಾರೆ, ದೇವರ ಸಂದೇಶವನ್ನು ತೆಗೆದುಕೊಂಡು ಬಂದಿರ್ತಾರೆ. ದೈವ ಸೇವಕರು ಯಾರ ಸಂದೇಶವನ್ನ ಹೊತ್ತುಕೊಂಡು ಬಂದಿರ್ತಾರೆ, ದೇವರ ಸಂದೇಶವನ್ನೇ ಹೊತ್ತುಕೊಂಡು ಬಂದಿರ್ತಾರೆ. ನೀವು ಅನ್ಕೊಳ್ಬೋದು, ಏನ್ರಿ ಬೈಬಲ್ ಹಿಡ್ಕೊಂಡು ನೀವು ಮಾತಾಡ್ತೀರಿ, ದೇವ್ರ ಮಾತಂತೀರಿ ಅಂತೀವಿ. ಹಲ್ಲೆಲೂಯಾ. ಹಿಂದಿನ ಕಾಲದಾಗ ಇವಾಗೆಲ್ಲ ಫೋನ್ಗಳು ಬಂದಾವ, ಇವಾಗ ಲೆಟರ್ದಿಲ್ಲ. ಹಲ್ಲೆಲೂಯಾ. ಹಿಂದಿನ ಕಾಲದಾಗ ದೂರದಲ್ಲಿ ಮಗ ಓದ್ತಾ ಇದ್ರೆ, ದೂರದಲ್ಲಿ ಮಗ ಜಾಬ್ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ರು, ಪತ್ರಗಳು ಬರಿತಾ ಇದ್ರು. ಪೋಸ್ಟ್ ಮ್ಯಾನ್ ಬರ್ತಿದ್ದ, ಬಂದಂತವ್ರಿಗೆ ಏನ್ ಮಾಡ್ತಿದ್ದ, ಕೊಡ್ತಿದ್ದ. ಅದು ಪೋಸ್ಟ್ ಮ್ಯಾನ್ ಬರೆದ ಲೆಟರ್ನ ಮಗ ಬರೆದ ಲೆಟರ್ ಹೇಳ್ಬೇಕು. ಬರೆದಿರೋದು ಯಾರು, ಮಗ. ಪಾಪ ಆ ತಂದೆ ತಾಯಿಗಳು ಓದಿ ಇರ್ಲಾರ್ದಂಥವ್ರು, ಶಿಕ್ಷಣ ಇರ್ಲಾರ್ದಂಥವ್ರು, ಅಪ್ಪ ನಮ್ಗೆ ಓದಕ್ ಬರಲ್ಲ ನೀನೇ ಓದು ಅಂತೇಳಿ ಪೋಸ್ಟ್ ಮ್ಯಾನ್ಗೆ ಹೇಳಿದಾಗ ಪೋಸ್ಟ್ ಮ್ಯಾನ್ ಏನ್ ಮಾಡ್ಬೇಕು, ಓದಬೇಕು. ಯಾಕಂದ್ರೆ ಜ್ಞಾನವಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪೋಸ್ಟ್ ಮ್ಯಾನ್ ಓದ್ತಾ ಇದ್ದ. ಓದುವಾಗ ಪೋಸ್ಟ್ ಮ್ಯಾನ್ ಮಾತುಗಳ, ಮಗನ ಮಾತುಗಳ, ಯಾರ ಮಾತುಗಳು, ಮಗನ ಮಾತುಗಳು. ಅದರಂಗೆ ದಿಸ್ ಈಸ್ ಅ ಲವ್ ಲೆಟರ್ ಆಫ್ ಜೀಸಸ್. ಹಲ್ಲೆಲೂಯಾ. ಇದೇನಾಗಿದೆ, ಸತ್ಯವೇದ ದೇವರ ಪ್ರೇಮ ಲೇಖವಾಗಿದೆ. ಯಾರಿಗಾಗಿ, ನಮ್ಮೆಲ್ಲರ ಮಾನವರ ಕ್ಷೇಮಕ್ಕಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದರಲ್ಲಿರುವಂತವ್ರು ಓದುವಂತವ್ರು ನಾವು, ಆದ್ರೆ ಇದರಲ್ಲಿರುವಂತದ್ದೆಲ್ಲವೂ ಕೂಡ ಯಾರ ಮಾತುಗಳಾಗಿದ್ದಾವೆ, ದೇವರ ಮಾತುಗಳಾಗಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವದೂತನ ಮಾತನ್ನು ಅಲಕ್ಷ್ಯ ಮಾಡುವಂತ ಸ್ಥಿತಿ ಯಾಕೆ ಬಂತು, ಯಾಕೆ ಲೋಟನ ಹೆಂಡತಿಯ ಕುರಿತಾಗಿ ಆಕೆ ಹೆಸರನ್ನ ದೇವರು ಯಾಕೆ ಬರೆಸಿಲ್ಲ, ಪರಿಶುದ್ಧಾತ್ಮ ದೇವರು ಎಂಬುದಾಗಿ ನಾವು ನೋಡುವಾಗ ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರೇ, ಯಾವಾಗ ಲೋಟನ ಮನೆಗೆ ಈ ಹೆಂಡತಿ ಎಂಟ್ರಿ ಕೊಟ್ಲೋ, ಎಂಟ್ರಿ ಕೊಟ್ಟ ಮೇಲೆ ಅನೇಕವಾದಂತ ಬದಲಾವಣೆಗಳು ಲೋಟನ ಜೀವಿತದಲ್ಲಿ ಆದವು. ಕೆಲವೊಂದು ಅಂಶಗಳನ್ನು ಹೇಳ್ತೀನಿ, ಈ ಸಮಯದಲ್ಲಿ ಬರ್ಕೊಳ್ರಿ, ಬೇಗ ಬೇಗ ನಾವು ಮುಗಿಸೋಣ. ಫಸ್ಟ್ ಒನ್, ಅಬ್ರಹಾಮನ ಕುಟುಂಬದೊಂದಿಗೆ ಸ್ನೇಹತ್ವ ಕೋರದ ಲೋಟನ ಹೆಂಡತಿ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾಳೆ ಲೋಟನ ಹೆಂಡತಿ, ಲೋಟನು ಏನ್ ಮಾಡ್ತಾ ಇದ್ದಾರೆ, ಅಬ್ರಹಾಮನ ಕುಟುಂಬದೊಂದಿಗೆ ಸ್ನೇಹ ನಮಗೆ ಬೇಕಾಗಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಲೋಟನು ಅಬ್ರಹಾಮನು ಮನೆ ಬಿಟ್ಟ ಬಂದ ಮೇಲೆ ಲೋಟನು ಕೂಡ ಅಬ್ರಹಾಮನ ಸಂಗಡ ಬಂದಾಗ ಲೋಟನಿಗೂ ಕೂಡ ಐಶ್ವರ್ಯ ಬಂತು. ಅದೇ ರೀತಿಯಾಗಿ ಅಬ್ರಹಾಮನನ್ನು ಕೂಡ ದೇವರು ಏನ್ ಮಾಡಿದ, ಆಶೀರ್ವಾದ ಮಾಡ್ತಾ ಇದ್ದ ಪ್ರೇರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಒಂದ್ಸಾರಿ ನೀವು ಹೋದ್ರಿ 13ನೇ ಜೆನೆಸಿಸ್ 13:8-11, 8-11 ವಾಕ್ಯ, 13ನೇ ಅಧ್ಯಾಯ. ಬೇಗ ಬೇಗ ಓದಬೇಕು. ಹಲ್ಲೆಲೂಯಾ. 13ನೇ ಅಧ್ಯಾಯ 8ರಿಂದ ಓದ್ಕೊಳ್ಳೋಣ. ಹೀಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಲಾಗಿ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯ ಇಲ್ಲಿ ತಿಳಿಸ್ತಾ ಇದೆ,
ಅನೇಕ ವರ್ಷಗಳಿಂದ ತನ್ನ ದೊಡ್ಡಪ್ಪನ ಸಂಗಡ ಇರ್ತಕ್ಕಂಥ ಲೋಟ ಯಾವಾಗ ಆತನ ಹೆಂಡತಿ ಬಂದಳು, ಯಾವಾಗ ಆತನಿಗೆ ಐಶ್ವರ್ಯ ಜಾಸ್ತಿ ಆಯ್ತು, ಆ ಸಮಯದಲ್ಲಿ ಒಂದು ಕಾರ್ಯ ಆಗ್ತಾ ಇದೆ ಪ್ರಿಯರೇ. ಯಾಕೆ ಲೋಟನಿಗೂ ಕೂಡ ಸಂಪತ್ತು ಹೆಚ್ಚಾಯ್ತಂದ್ರೆ, ಲೋಟನು ಯಾರ ಸಹವಾಸದಲ್ಲಿದ್ದಾನೆ? ಅಬ್ರಹಾಮನ ಸಹವಾಸದಲ್ಲಿದ್ದಾನೆ. ಅಬ್ರಹಾಮನ ಸ್ನೇಹತ್ವದಲ್ಲಿ ಲೋಟನಿದ್ದಾನೆ. ಅದಕ್ಕಾಗಿ ದೇವರು ಅಬ್ರಹಾಮನನ್ನು ಮಾತ್ರವಲ್ಲ, ಅವನ ಸಂಗಡ ಇರ್ತಕ್ಕಂಥ ಲೋಟನನ್ನು ಕೂಡ ದೇವರು ಏನ್ ಮಾಡಿದ್ರು? ಆಶೀರ್ವಾದ ಮಾಡಿದ್ರು, ಹೆಚ್ಚಿಸಿದ್ರು. ಅವರು ಅಂದುಕೊಳ್ತಾ ಇದ್ದಾರೆ ಸ್ವಲ್ಪ ಅಂತೇಳಿ, ಆದ್ರೆ ದೇವರು ಕೊಡ್ತಾ ಇದ್ದಾನೆ ಕಣ್ಣಿಗೆ ಕಾಣಲಾರದ ರೀತಿಯಲ್ಲಿ ಹೆಚ್ಚೆಚ್ಚಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಂದ್ರೆ, ಅವನ ದನ ಕಾಯುವವರಿಗೂ ಇವನ ದನ ಕಾಯುವವರಿಗೂ, ಅಬ್ರಹಾಮನ ದನ ಕಾಯುವಂತವರಿಗೂ ಲೋಟನ ದನ ಕಾಯುವಂತವ್ರಿಗೆ ಏನಾಗುತ್ತಂತೆ? ಜಗಳ ಬರುತ್ತಂತೆ. ಹಲ್ಲೆಲೂಯಾ. ಏನಾಯ್ತು? ಜಗಳ ಬಂತು. ಜಗಳ ಬಂದಂತ ಸಮಯದಲ್ಲಿ ಲೋಟನ ಹೇಳ್ಬಹುದಾಗಿತ್ತು, ಲೋಟನ ಹೆಂಡತಿ ಹೇಳ್ಬಹುದಾಗಿತ್ತು, ಇಲ್ಲ ದೊಡ್ಡಪ್ಪ, ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದ್ರೆ ಕಾರಣ ಏನು? ನಿನ್ನ ಸ್ನೇಹತ್ವ. ಒಂದು ವೇಳೆ ನಾನು ಅಲ್ಲೇ ಇದ್ದಿದ್ರೆ, ಕಲ್ದಿಯರ್ನ ಊರು ಎನ್ನುವಂತ ಪ್ರದೇಶದಲ್ಲಿ ಇದ್ದಿದ್ರೆ, ನಾನು ಹಂಗೆ ಇರ್ತಾ ಇದ್ದೆ. ದೇವರ ಕುರಿತಾದ ಜ್ಞಾನ ಇರ್ತಾ ಇರಲಿಲ್ಲ, ದೇವರ ಕುರಿತಾದ ಭಯ ಭಕ್ತಿ ಏನೆಂಬುದಾಗಿ ತಿಳಿತಾ ಇರಲಿಲ್ಲ, ನಾನು ಇಷ್ಟು ರೀತಿಯ ಶ್ರೀಮಂತನು ಆಗ್ತಾ ಇರಲಿಲ್ಲ. ದೊಡ್ಡಪ್ಪ, ಆ ರೀತಿಯಾಗಿ ಹೇಳ್ಬೇಡ, ನಾನು ಹೇಳ್ತೀನಿ ನನ್ನ ಕೈ ಕೆಳಗಡೆ ಇರ್ತಕ್ಕಂಥ ಕೆಲಸದ ಆಳುಗಳಿಗೆ ಅಂತೇಳಿ ಒಂದು ಮಾತು ಕೂಡ ಯಾರು ಹೇಳಲಿಲ್ಲ? ಲೋಟನು ಹೇಳಲೇ ಇಲ್ಲ. ಹಲ್ಲೆಲೂಯಾ. ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ಶ್ರೀಮಂತಿಕೆ ಬಂದಾಗ ಈತನೇನ್ ಮಾಡ್ತಾ ಇದ್ದಾನೆ? ಸ್ನೇಹತ್ವವನ್ನ ಬಯಸ್ತಾ ಇಲ್ಲ. ಆಯ್ತು, ಸೆಟಲ್ಡ್ ಆಗ್ಬಿಟ್ಟಿನಲ್ಲ, ಯಾಕೆ ಬೇಕು ನನಗೆ ದೇವರು? ಹಲ್ಲೆಲೂಯಾ. ನನಗೆ ಯಾಕೆ ಬೇಕು ದೇವರು? ನಾನೇ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುವಷ್ಟು ಹಣ ನನ್ನಲ್ಲಿ ಐತಿ, ನನಗೆ ಹಾಕಬೇಕ್ರಿ ದೇವರು? ಹಲ್ಲೆಲೂಯಾ. ಇವತ್ತಿನ ದಿನ ಹೋಗ್ರಿ, ಹೊಲದಲ್ಲಿ ಹಾಕ್ರಿ ಬೀಜಗಳನ್ನ ಹಾಕಿ, ಆಯ್ತು ಹಂಗೆ ಬಿಡ್ರಿ, ಏನು ಗೊಬ್ಬರ ಹಾಕ್ಬಿಡ್ರಿ, ಯಾವ್ದು ಹಾಕ್ಬಿಡ್ರಿ, ಬೆಳೆ ಬರುತ್ತಾ? ಒಂದು 4 ತಿಂಗಳು ಬರುವಂತ ಬೆಳೆಗೆ ಅಷ್ಟು ಕಷ್ಟ ಪಡ್ತಾ ಇದೀಯಾ? ದೇವರನ್ನ ಸಂಪಾದನೆ ಮಾಡಿಕೊಂಡ ಮೇಲೆ ದೇವರಲ್ಲಿ ನೀನು ಎಷ್ಟು ಕಾಲ ಕಷ್ಟ ಪಡಬೇಕು? ಒಂದು ದಿನ ಕೇಳಿದನಂತ, ಆ ಒಂದು ದಿನ ಬರೋದಕ್ಕೂ ಎಷ್ಟೋ ಎಣಗಾಡ್ತಾರೆ. ಹಲ್ಲೆಲೂಯಾ. ಆ ಹೊಲದ ಕೆಲಸ, ಈ ಹೊಲದ ಕೆಲಸ, ಆ ಕೆಲಸ, ಈ ಕೆಲಸ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ ಅಂದ್ರೆ ಗೊತ್ತಾ? ಏನಂತೇಳಿ? ಲೋಟನು ಅಬ್ರಹಾಮನ ಸ್ನೇಹತ್ವವನ್ನ ಕೋರ್ಲಿಲ್ಲ. ಈಕೆ ಅಂತ ಇದ್ದಾಳ, ನಮ್ಗೇನ್ ಜಾಸ್ತಿ ಆಗ್ಯದ, ಹೋಗ್ಬಿಡಮ್ಮ, ನಾವು ಪ್ರತ್ಯೇಕವಾಗಿ ಹೋಗ್ಬಿಡಮ್ಮ, ಬರೀ ಅವ್ರ ಸಂಗಡ ಇರೋದ, ಬರೀ ನೀನು ಅಬ್ರಹಾಮನಿಗೆ ಯಾವಾಗ ಆಗ್ತಿ? ನೀನು ಅನೇಕರಿಗೆ ನ್ಯಾಯ ಹೇಳುವಂತ ವ್ಯಕ್ತಿ ಯಾವಾಗ ಆಗ್ತಿ? ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನ ಸ್ನೇಹತ್ವವನ್ನ, ಅಬ್ರಹಾಮನ ಕುಟುಂಬದ ಸ್ನೇಹತ್ವವನ್ನ ಯಾರು ಕೋರಿಕೊಳ್ಳಲಿಲ್ಲ? ಲೋಟನ ಕುಟುಂಬದವರು, ಲೋಟನ ಹೆಂಡತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಹಿರಿಯರು ಯಾವಾಗ ಬದಲಾಗ್ತಾರೆ, ಯಾವಾಗ ಬ್ಯಾರೆ ಆಗ್ತಾರೆ, ಮನೆಯಲ್ಲಿ ಕುಟುಂಬಗಳು ಯಾವಾಗ ಬ್ಯಾರೆ ಆಗ್ತಾರ? ಮದುವೆ ಆದ್ಮೇಲೆ. ಹಲ್ಲೆಲೂಯಾ. ಯಾವಾಗ ಬೇರೆ ಆಗ್ತಾರ? ಮದುವೆ ಆದ್ಮೇಲೆ. ಎಲ್ಲೋ ನಾನು ಒಂದು ಸುದ್ದಿ ಕೇಳಲ್ಪಟ್ಟೆ, ಯಾವುದೋ ಊರು ತೀರ್ಥಭಾಗ, ದೊಡ್ಡದಾಗಿರ್ತಕ್ಕಂಥ ಕುಟುಂಬ ಅಲ್ಲೇನಾ? ಹಲ್ಲೆಲೂಯಾ. ಇನ್ನೂ ಒಂದೇ ಕುಟುಂಬದಲ್ಲಿದ್ದಾರೆ, ಎಷ್ಟೋ ಸೇರು ಅಕ್ಕಿ ಒಂದೊಪ್ಪತ್ತಿಗೆ ಅವ್ರು ಏನ್ ಮಾಡ್ತಾರೆ? ಅಡುಗೆ ಮಾಡ್ಕೊಡ್ತಾರೆ. ಅವರ ಮಧ್ಯದಲ್ಲಿ ಯಾಕೆ ಬಂದಿಲ್ಲ ಭಿನ್ನಾಭಿಪ್ರಾಯಗಳು? ಯಾಕಂದ್ರೆ ಬರುವಂತ ಸೊಸೆ ಹೇಗಿರ್ತಾರೆ? ನಾನು ನನ್ನ ಗಂಡ ಅಷ್ಟೇ. ಹಲ್ಲೆಲೂಯಾ. ದೇವರು ಹೇಳಿದಂಥ ವಿಷಯ ಬೇರೆ, ಇವರು ಮಾಡಿಕೊಂಡಿರ್ತಕ್ಕಂಥ ಪದ್ಧತಿಗಳು ಬೇರೆ ಆಗಿದ್ದಾವೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಈಕೆ ಹೇಳ್ತಾ ಇದ್ದಾಳೆ ಗಂಡನಿಗೆ, ಲೋಟನ ಬ್ರೈನ್ ವಾಶ್ ಆಗ್ಬೇಕಾದ್ರೆ ಯಾರ ಕಾರಣ? ಬದಲಾವಣೆ ಆಗ್ಬೇಕು, ಬೇರೆ ಕಡೆಗೆ ಹೋಗ್ಬೇಕಂದ್ರೆ ಯಾರ ಕಾರಣ? ಹೆಂಡತಿ ಮಾತನ್ನ ಕೇಳ್ತಾ ಇದ್ದಾನೆ. ಬೇಡ, ಇಷ್ಟು ದಿನ ಇದ್ದೀವಿ ಸಾಕು, ಇಷ್ಟು ದಿನ ಮಾಡಿದ್ವಿ ಸಾಕು, ಈಗ ನಾವೇನಾಗೋಣ? ಬೇರೆ ಆಗೋಣ. ಅಬ್ರಹಾಮನ ಸ್ನೇಹತ್ವವನ್ನ ಏನ್ ಮಾಡಿದ್ರು? ಇವರು ಧಿಕ್ಕಾರ ಮಾಡಿದ್ರು ಪ್ರಿಯರ. ದೇವರ ವಾಕ್ಯ ಹೇಳ್ತಾ ಇದೆ, ಇದು ಅವರ ಒಂದು ನಾಶನಕ್ಕೆ ತಳಹದಿಯಾದ ಒಂದು ಸಂಗತಿಯಾಗಿದೆ. ಹಲ್ಲೆಲೂಯಾ. ಎರಡನೆಯದಾಗಿ ನಾವು ನೋಡೋಣ ಈ ಸಮಯದಲ್ಲಿ, ಅದೇ 13ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ವಾಕ್ಯ 18ನೇ ವಚನ ನೋಡ್ರಿ. ದೇವರಿಗೆ ಪ್ರಾಧಾನ್ಯತೆಯನ್ನ ನೀಡಲಾರದ ಒಂದು ಕುಟುಂಬವಾಗಿ ಅಲ್ಲಿಂದ ಅಬ್ರಹಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ 13:18 ಓದ್ತಾ ಇದ್ದೀರಾ? 13:18. ಓಕೆ, ಒಂದು ನಿಮಿಷ ತಗೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯ ಇದೆ, 17ನೇ ವಚನ. ನೀನೆದ್ದು ಈ ದೇಶದ
ಹ್ಮ್. ಎಲ್ಲಾ ಹನ್ನೆರಡನೇ ಕಡೆಯಲ್ಲಿ ವಾಕ್ಯ. ತಿರುಗಾಡು. 12ನೇ ವಾಕ್ಯ. ಅಬ್ರಾಮನು ಕಾನಾನ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನ ಹೊಳೆಯ ಸುತ್ತ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಈಗ ಓದ್ರಿ 18ನೇ ವಚನ. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಹೆಬ್ರೋನ್ನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲಿ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದ. ಹಲ್ಲೆಲೂಯಾ. ಏನು ಬದಲಾವಣೆ ಇಲ್ಲಿ? ಲೋಟ ಹೋದ, ಪ್ರತ್ಯೇಕವಾಗಿ ಹೋದ, ತನ್ನ ಆಸ್ತಿ ಸಂಪತ್ತು ತನಗೆ ಬರಬೇಕಾದಂತವುಗಳು ಎಲ್ಲವುಗಳನ್ನು ತೆಗೆದುಕೊಂಡು ನೋಡ್ತಾ ಇದ್ದಾನೆ. ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ, ಹಚ್ಚ ಹಸಿರು ಕಾಣಿಸ್ತಾ ಇದೆ, ನೀರು ಸಮೃದ್ಧಿಕರವಾಗಿ ದೊರೀತಾ ಇದೆ. ಆ ಒಂದು ನದಿಯ ಬಯಲಲ್ಲಿ ವಾಸ ಮಾಡ್ಬೇಕಂತೇಳಿ ಲೋಟ ಗುಡಾರಗಳನ್ನ ಹಾಕಿಸಿಕೊಂಡ. ಏನ್ ಹಾಕಿಸಿಕೊಂಡ? ಬೆಂಗಳೂರಿಗೆ ದುಡಿಯಕ್ಕೆ ಹೋಗಿರ್ತೀರಲ್ಲ ನೀವು, ಹೋದಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ? ಶರ್ಟ್ ಟೈಪ್ ಹಾಕೊಂತೀರಿ. ಅದರಂಗ ಏನ್ ಮಾಡ್ತಾ ಇದ್ರು? ಗುಡಾರಗಳು ಏನ್ ಮಾಡಿದ್ರು? ಹಾಕಿಕೊಳ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಆ ಗುಡಾರಗಳನ್ನು ಹಾಕಿಸಿಕೊಂಡ ಮೇಲೆ ದೇವರನ್ನ ಕಂಪ್ಲೀಟ್ ಆಗಿ ಏನ್ ಮಾಡಿದ್ದಾರೆ ಇವರು? ಮರೆತು ಬಿಟ್ಟಿದ್ದಾರೆ. ಯಾಕಂದ್ರೆ ಅಬ್ರಹಾಮನು ಎಲ್ಲೆಲ್ಲಿಗೆ ಹೋಗ್ತಾ ಇದ್ನೋ ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ತಾ ಇದ್ದ. ಕಟ್ಟ ರೀತಿಯಲ್ಲಿ ಕಟ್ಟಿ ಒಂದು ಮಾಂಸವನ್ನು ವಧಿಸಿ ದೇವರಿಗೆ ಏನ್ ಮಾಡ್ತಾ ಇದ್ದ? ಸರ್ವಾಂಗ ಹೋಮ ಮಾಡ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ಓದಲ್ಲೆಲ್ಲ ದೇವರಿಗೆ ಪ್ರಾರ್ಥನೆ ಕೂಟ ಇಡಿಸ್ತಾ ಇದ್ದ. ಯಾರು? ಅಬ್ರಹಾಮ. ಆದ್ರೆ ಲೋಟನು ಯಾವಾಗ ಅಬ್ರಹಾಮನ ಕುಟುಂಬದಿಂದ ಬೇರ್ಪಟ್ಟು ಆ ಒಂದು ಸೊದೊಮ ಗೊಮೋರ ಪಟ್ಟಣದ ಸಮೀಪದ ಕಡೆಗೆ ಹೋದಾಗ ಅಲ್ಲಿ ಆತನ ಏನ್ ಮಾಡ್ತಾ ಇಲ್ಲ? ಗುಡಾರ ಕಟ್ಟಿಸ್ತಾ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಪ್ರಾಧಾನ್ಯತೆಯನ್ನ ಕಂಪ್ಲೀಟ್ ಆಗಿ ಆಸ್ತಿ, ಐಶ್ವರ್ಯ, ಹಣ ಮತ್ತು ಅಬ್ರಹಾಮನ ಸ್ನೇಹತ್ವದಿಂದ ದೂರ ಆದ ಮೇಲೆ ಈತನ ಏನ್ ಮಾಡ್ತಾ ಇದ್ದಾನೆ? ಮರೆತು ಹೋಗ್ತಾ ಇದ್ದಾನೆ ಪ್ರಿಯರೇ. ವಾಕ್ಯ ಅರ್ಥ ಆಗ್ತಾ ಇದೆನಾ? ನಿದ್ದೆ ಮಾಡೋರೆಲ್ಲರೂ ಗಟ್ಟಿ ಚಪ್ಪಳ ಬಿಡ್ರಿ ಒಂದ್ಸರಿ. ನಿದ್ದೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ರಾತ್ರಿ ನಿದ್ದೆ ಮಾಡೋದನ್ನ ನಂಬೋದು, ಕಣ್ಣು ತೆಗೆದು ವಾಕ್ಯ ಕೇಳುತ್ತಾ ನಿದ್ದೆ ಮಾಡ್ತಾ ಇದ್ದೀರಲ್ಲ ನೀವು, ಬಹಳ ಗ್ರೇಟ್ ಕಣ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಬೇಜಾರಾಗಬೇಡ್ರಿ. ದಯವಿಟ್ಟು ವಾಕ್ಯವನ್ನ ಶ್ರದ್ಧೆಯಿಂದ ಆಲೈಸಿ. ನಿದ್ದೆ ಮನೆಯಲ್ಲಿ ಎಷ್ಟೊತ್ತಾದ್ರೂ ನಾವು ಮಾಡ್ಬೋದು. ಈ ವಾಕ್ಯ ಮತ್ತೆ ನಾಳೆ ಬರ್ರಿ ಅಂದ್ರೆ ಯಾರು ಇಲ್ಲಿ ಇರಲ್ಲ, ಯಾರು ಇಲ್ಲಿ ವಾಕ್ಯ ಕೂಡ ಸಿಗಲ್ಲ ನಿಮಗೆ. ಹಲ್ಲೆಲೂಯಾ. ಬಂದಂತ ಸಮಯದಲ್ಲಿ ಜಾಗರೂಕತೆಯಿಂದ ಕಿವಿಯುಳ್ಳವನು ಕೇಳಲಿ. ಹಲ್ಲೆಲೂಯಾ. ಕಿವಿಯುಳ್ಳವನು ಕೇಳಲಿ ಅಂದ್ರೆ ನಮ್ಗೇನಿಲ್ಲ ಅನ್ರಿ ಕಿವಿ. ಅಂದ್ರೆ ಏಸವ್ ಸುಮ್ಮನೆ ಹೇಳೋಣ ಡೈಲಾಗ್ ಅದ, ಏನಂತ ಹೇಳಲ್ಲ? ಕಿವಿಯುಳ್ಳವನು ಕೇಳಲ್ಲಂದ್ರೆ ಶ್ರದ್ಧೆಯಿಂದ ಕೇಳಿ ತಮ್ಮ ಜೀವಿತದಲ್ಲಿ ಆ ವಾಕ್ಯವನ್ನ ಅಳವಡಿಸಿಕೊಂಡು ಏನು ಕಳೆ ಇದೆಯೋ ಆ ಕಳೆವಡಿ ಎಣ್ಣೆ ಯಾವುದು? ವಾಕ್ಯ. ಆ ವಾಕ್ಯದಿಂದ ಆ ಕಳೆಯನ್ನು ಎಲ್ಲ ತೆಗೆದು ನಿಮ್ಮ ದೇಹಕ್ಕೆ ಪುಷ್ಟಿ ಕೊಡುವಂಥದ್ದು ಯಾವುದು? ವಾಕ್ಯನೇ. ಆ ವಾಕ್ಯವನ್ನು ನೀವೇನ್ ಮಾಡ್ಬೇಕು? ಕೇಳಿಸಿಕೊಂಡು ನಡೆದುಕೊಂಡು ಅದರ ಪ್ರಕಾರವಾಗಿ ನೀವು ಜೀವಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ ಏನೆಂಬುದಾಗಿ ದೇವರಿಗೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಯಾವಾಗ ಅಬ್ರಹಾಮನ ಸ್ನೇಹತ್ವದಿಂದ ತನ್ನ ದೊಡ್ಡಪ್ಪನಿಂದ ಬೇರೆ ಆದ ಮೇಲೆ ಬೇರೆ ಒಂದು ಸ್ಥಳಕ್ಕೆ ಬಂದಿರತಕ್ಕಂಥ ಲೋಟನು ದೇವರಿಗೆ ಯಜ್ಞವನ್ನ ಕಟ್ಟಿಸ್ಲಿಲ್ಲ, ಯಜ್ಞವೇದಿಯನ್ನ ಮಾಡಲಿಲ್ಲ, ದೇವರಿಗೆ ಬಲಿಯನ್ನ ಅರ್ಪಣೆ ಮಾಡಲಿಲ್ಲ, ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸಲಿಲ್ಲ. ದೇವರೇ, ಇಷ್ಟರವರೆಗೆ ನಾನು ಅಭಿವೃದ್ಧಿ ಆಗಿದೆ ಅಂದ್ರೆ ಕಾರಣ ನೀನು ಮಾತ್ರ ಅಂತೇಳಿ ಒಂದು ಸ್ತುತಿ ಸ್ತೋತ್ರವನ್ನ, ವಂದನೆಯನ್ನ, ಥ್ಯಾಂಕ್ಸ್ ಅನ್ನು ಕೂಡ ಏನ್ ಮಾಡಲಿಲ್ಲ ಲೋಟನು? ಹೇಳಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಂಗೆ ಮುಂದೆ ನಾವು ನೋಡುವಾಗ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ ಆ ರೀತಿಯಾಗಿ ಇದ್ದಿರತಕ್ಕಂತ ಒಬ್ಬ ಲೋಟನ ಕುಟುಂಬ ಯಾಕೆ ಆ ಒಂದು ಅಳಿವಿನ ಅಂಚಿಗೆ ಹೋಗೋದಕ್ಕೆ ಕಾರಣ ಆಯಿತು, ಆ ಒಂದು ಆಜ್ಞೆಯನ್ನು ಧಿಕ್ಕಾರ ಮಾಡೋದಕ್ಕೆ ಯಾಕೆ ಕಾರಣವಾಯಿತು ಎಂಬುದಾಗಿ ನಾವು ನೋಡೋಣ. ಮೂರನೇದಾಗಿ ಓದ್ರಿ ಈ ಒಂದು ಸಂದರ್ಭದಲ್ಲಿ 19ನೇ ಅಧ್ಯಾಯ ತೆಗಿರಿ. ಮೊದಲು 3 ವಾಕ್ಯಗಳು ಓದ್ರಿ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಿಲಲ್ಲಿ ಕೂತ್ಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬುಗ್ಗಿ ನಮಸ್ಕರಿಸಿ ಸ್ವಾಮಿಗಳೇ ನಿಮ್ಮ ದಾಸನ ಮನೆಗೆ ಬಂದು ಇಳುಕೊಂಡು ಕಾಲುಗಳನ್ನು ತೊಳ್ಕೊಳ್ಳಿರಿ. ಮತ್ತೆ ಕಂಟಿನ್ಯೂ. ಬೆಳಿಗ್ಗೆ ನಿಮ್ಮ ಮಾರ್ಗ ಹಿಡ್ಕೊಂಡು ಹೋಗಬಹುದು ಅಂದನು. ಅವರು ಹಾಗಲ್ಲ, ಬೀದಿಯಲ್ಲಿ ರಾತ್ರಿ ಕಳೆಯುತ್ತೇವೆ ಅನ್ನಲು ಅವನು ಅವರನ್ನು ಬಹಳ ಬಲವಂತ ಮಾಡಿದ್ದರಿಂದ ಅವರು ಅವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಒಪ್ಪಿದರು. ಅವರು ಮನೆಗೆ ಬಂದಾಗ ಅವನು ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಲು ಅವರು
ಅವರು ಊಟ ಮಾಡಿದರು. Hallelujah. Praise the Lord. ಆತಿಥ್ಯ, ಅತಿಥಿ ದೇವೋ ಭವ ಎಂಬುದಾಗಿ ನಾವು ನಮ್ಮ ಮಾತುಗಳಲ್ಲಿ ನಾವು ಕೇಳಿರ್ತೀವಿ ಅನೇಕ ಸಲ. ಅಂದರೆ ಅತಿಥಿಗಳಿಗೆ ಪ್ರಥಮ ಪ್ರಾಧಾನ್ಯತೆಯನ್ನು ನಾವು ಕೊಡುವಂಥವ್ರಾಗಿರಬೇಕು. ಆತಿಥ್ಯ ಯಾರು ಬಂದಿರ್ತಾರೋ ಅವರು ನಮಗೆ ದೈವ ಸಮಾನ ಅಂತೇಳಿ ಯಾಕೆ ಆ ಮಾತು ಬಂತಂದರೆ 18ನೇ ಅಧ್ಯಾಯದಲ್ಲಿ ದೇವ್ರು ಹೋಗ್ತಾ ಇರ್ಬೇಕಾದ್ರೆ ಅಬ್ರಹಾಮನ್ ಏನ್ ಮಾಡ್ತಾನೆ, ಆತಿಥ್ಯ ಕೊಡ್ತಾನೆ. ಆ ಅತಿಥಿಯಾಗಿ ಬಂದಿರತಕ್ಕಂಥ ದೇವರು ಅಬ್ರಹಾಮನನ್ನು ಆಶೀರ್ವಾದ ಮಾಡಿ ಪುತ್ರ ಸಂತಾನವನ್ನ ಅನುಗ್ರಹ ಮಾಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಟನು ಆತಿಥ್ಯ ಸತ್ಕಾರವನ್ನ ಮಾಡ್ತಾ ಇದ್ದಾನೆ, ಆತಿಥ್ಯವನ್ನ ಕೊಡ್ತಾ ಇದ್ದಾನೆ. ಆದರೆ ಲೋಟನು ಕೊಡುವಂತ ಆತಿಥ್ಯ ಬಹಳ ಲೋಪವುಳ್ಳಂತ ಆತಿಥ್ಯವಾಗಿದೆ. ಹಲ್ಲೆಲೂಯಾ, ಲೋಪದಿಂದ ಕೂಡಿದಂತ ಆತಿಥ್ಯವನ್ನ ಕೊಟ್ಟಿರ್ತಕ್ಕಂತ ಲೋಟನು ಯಾವಾಗಲೂ ಅಬ್ರಹಾಮನ ಸಂಗಡ, ಅಬ್ರಹಾಮನ ಜೊತೆಯಲ್ಲಿರ್ತಕ್ಕಂಥ ಈ ಲೋಟನು ಈ ಸಮಯದಲ್ಲಿ ಅವನು ಎಲ್ಲಿ ಕುಂತ್ಕೊಂಡಿದ್ದಾನೆ? ಊರ ಬಾಗಲಿ ಅಗಸಿಯಲ್ಲಿ ಕುಂತ್ಕೊಂಡು ಅವ್ರ ಸುದ್ದಿ ಇವ್ರ ಸುದ್ದಿ ಎಲ್ಲ ಸುದ್ದಿಗಳನ್ನ ಮಾತಾಡ್ತಾ ಇದ್ದಾನೆ. ಮೊದಲು ಇದ್ದಿಲ್ಲ ಊರ ಬಾಗಿಲಲ್ಲಿ ಕೂತ್ಕೊಳ್ಳುವಂತ ಒಂದು ಸಂದರ್ಭ, ಮೊದಲು ಇದ್ದಿಲ್ಲ. ಆ ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ಮಾತುಗಳನ್ನ ಮಾತಾಡುವಂತ ಒಂದು ಸ್ಥಿತಿ. ಆದ್ರೆ ಈಗ ಆತನು ಊರು ಬಾಗಲಲ್ಲಿ ಕೂತುಕೊಂಡು ಅನೇಕವಾಗಿರ್ತಕ್ಕಂಥ ವ್ಯರ್ಥವಾಗಿರ್ತಕ್ಕಂಥ ಕೆಲಸಕ್ಕೆ ಬಾರಲಾರದಂತ ಮಾತುಗಳನ್ನ ಮಾತಾಡುತ್ತಾ ಸಮಯವನ್ನ ಕಳೀತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಎಷ್ಟು ಜನ ನೀವು ನಿಮ್ಮ ಮಾತುಗಳು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಆಡ್ತಾ ಇದ್ದೀರಿ? ವ್ಯರ್ಥವಾದ ಮಾತುಗಳನ್ನ ಆಡ್ತಾ ಇದ್ದೀರಿ? ಹಲ್ಲೆಲೂಯಾ. ವ್ಯರ್ಥವಾದ ಮಾತುಗಳಿದ್ರೆ ದಯವಿಟ್ಟು ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ ಏನಂತೇಳಿ, 12:36 ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಏನಂತ ಹೇಳ್ತಾನೆ ದೇವರು? 12:36 ಒಂದ್ಸಾರಿ ತೆಗಿರಿ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಹಲ್ಲೆಲೂಯಾ. ಮಾತನ್ನ ಸಾಮಾನ್ಯವಾಗಿ ಪರಿಗಣಿಸ್ತಾ ಇದ್ದಾರೆ ಜನರು. ಮಾತಿನಲ್ಲಿ ಶಕ್ತಿ ಇದೆ, ಮಾತಿನಲ್ಲಿ ಬಲ ಇದೆ. ಅದರ ಸಲುವಾಗಿ ದೇವರು ಹೇಳ್ತಾ ಇದ್ದಾನೆ, ದೇವರ ವಾಕ್ಯ ಹೇಳ್ತಾ ಇದೆ ಜ್ಞಾನೋಕ್ತಿ 18:21 ನಿಮ್ಮ ನಾಲಿಗೆಯು, ಅದರಲ್ಲಿ ಏನು ಶಕ್ತಿ ಅಡಗಿದೆ? ಜೀವನ್ ಮರಣಗಳು ನಾಲಿಗೆಯ ವಶ. ವಚನ ಪ್ರಿಯರು ಅದರ ಲಾಭವನ್ನ ಅನುಭವಿಸುತ್ತಾರೆ. ಯಾರು ಆ ಒಂದು ದೇವರ ಒಂದು ಮಾತಿನ ಶಕ್ತಿಯ ಮೇಲೆ ಖಂಡಿತವಾಗಿ ನಾಲಿಗೆ ದೇವರು ಕೊಟ್ಟಿರುವಂತದಂತೇಳಿ ಶುಭ ವಚನವನ್ನೇ ಆಡ್ತಾರೋ, ಆ ಶುಭ ವಚನ ಅವರ ಜೀವಿತದಲ್ಲಿ ಶುಭವನ್ನೇ ತರುತ್ತದೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಟನು ಊರು ಬಾಗಲಿನ ಅಗಸೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಮಾತುಗಳನ್ನ ಆಡ್ತಾ ಇದ್ದಾನೆ. ನಾವು ಹೇಳ್ತಾ ಇರ್ತೀವಿ, ದೇವರು ನಂಬಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ಏನಂತ ಹೇಳಿ, ಲೋಕಸ್ಥರ ಸಂಗಡ ಬಹಳ ನೀವು ಬಳಕೆಯಲ್ಲಿ ಇರಬೇಡ್ರಿ, ಅವರು ನಿಮ್ಮ ಭಕ್ತಿಯನ್ನ ಕುಂಠಿತಗೊಳಿಸಬೇಕು ಎಂಬುದಾಗಿ ಸೈತಾನನು ಅವರ ಒಳಗಡೆ ಒಕ್ಕೊಂಡು ನಿಮ್ಮ ಭಕ್ತಿಯನ್ನು ಎಳಿಬೇಕು, ನಿಮ್ಮನ್ನ ತಗ್ನೆಗೆ ಬುಳಿಸ್ಬೇಕು ಅಂತೇಳಿ ತಗ್ನೆಗೆ ಬಿದ್ದಾರ ಅವರು, ನಿಮ್ಮನ್ನ ಕೂಡ ತಗ್ನೆಗೆ ಬುಳಿಸ್ಬೇಕು ಅಂತೇಳಿ ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ. ಕೆಲವೊಬ್ರು ಜನರು ಅಂತ ಇರ್ತಾರೆ, ದೇವ್ರ ನಂಬಿದ್ರೆ ತಗ್ನೆಗೆ ಬಿದ್ದವರು, ಕೆಳಗಡೆ ಬಿದ್ದವರು ಅಂತೇಳಿ. ತಗ್ನೆಗೆ ಬಿದ್ದಾರಲ್ಲ, ತಗ್ನಿಂದ ಮ್ಯಾಲ್ಗಡೆ ಎದ್ದು ಬಂದವರು ನಾವು. ಹಲ್ಲೆಲೂಯಾ. ಅವರು ತಗ್ಗಿನಲ್ಲಿ ಬಿದ್ದಂತವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ಹೇಳಿದ್ದಾರೆ ನಿನ್ನ ಏನೆಂಬುದಾಗಿ, ಆ ಸುದ್ದಿ ಈ ಸುದ್ದಿ ಹೇಳಿದಾಗ ನಿನ್ನ ಭಕ್ತಿ ದಿನದಿಂದ ದಿನಕ್ಕೆ ಏನಾಗುತ್ತೆ? ಕುಂಠಿತವಾಗುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಅನೇಕ ಸಾಕ್ಷಿಗಳನ್ನು ನಮ್ಮ ಕಣ್ಣಾರೆ ನಾವು ನೋಡಿದ್ದೀವಿ. ಸಭೆಯಲ್ಲಿಯೂ, ಸಭೆ ಮತ್ತೆ ಬೇರೆ ಬೇರೆ ಸಭೆಗಳಲ್ಲಿಯೂ ಕೂಡ ನಾವು ನೋಡಿದ್ದೀವಿ. ಮೊದಲು ಇರ್ತಕ್ಕಂಥ ಭಕ್ತಿ ಹಾಳಾಗೋದಕ್ಕೆ ಕಾರಣ ಏನು? ಲೋಕಸ್ಥರೊಂದಿಗೆ ಸಹವಾಸ, ಲೋಕಸ್ಥರು ಕೂತ್ಕೊಂಡು ವ್ಯರ್ಥವಾದ ಕಾರ್ಯಗಳನ್ನ, ವ್ಯರ್ಥವಾದ ಮಾತುಗಳನ್ನ ಆಡುವಂತದ್ದಾಗಿದೆ. ಪ್ರೇರಿಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಟನು ಆ ದೂತರಿಬ್ಬರನ್ನು ನೋಡಿದ ತಕ್ಷಣ ಆತಿಥ್ಯಕ್ಕೆ ಬರ್ರಿ ದಯವಿಟ್ಟು ನಮ್ಮನಿಗೆ ಅಂತೇಳಿ ಕರೆದ. ಒಳ್ಳೆಯದೇ. ಹಲ್ಲೆಲೂಯಾ. ಕೆಲವೊಬ್ರು ಕರಿತಿರ್ತಾರೆ, ನಾವು ಎಲ್ಲಿಗಾದ್ರೂ ಸೇವೆಗೆ ಹೋದಂಥ ಸಮಯದಲ್ಲಿ ಹೆಂಗೆ ಕರಿತಿರ್ತಾರೆ ಅಂದ್ರೆ, ಬರೋದು ಬಂದ್ರೆ ನಮ್ಮನೆಗೆ ಕೂಡ ಸ್ವಲ್ಪ ಹೆಜ್ಜಿಟ್ಟು ಹೋದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ದೈವ ಸೇವಕರಿಗೆ ಯಾವ ರೀತಿಯಾಗಿ ಆತಿಥ್ಯ ಕೊಡಬೇಕಂತೇಳಿ ಕೆಲವು ಜನರಿಗೆ ಗೊತ್ತಿರೋದಿಲ್ಲ. ಅದ್ರ ಸಲುವಾಗಿ ಜಾನ್ ವೆಸ್ಲಿ ಅಣ್ಣವರು ಯಾವಾಗ ಒಂದು ಮಾತು ಹೇಳ್ತಾ ಇರ್ತಾರೆ, ಏನ್ ಹೇಳ್ರಿ, ಏನಂತೇಳಿ,
ದೈವ ಸೇವಕರ ಹತ್ರ, ಎಲ್ಲ ದೈವ ಸೇವಕರ ಹತ್ರ ಪವರ್ ಇರುತ್ತೆ. ಪವರ್ ಇರ್ಲಾರ್ದವ್ರು ಯಾರು? ಆ ಮನೆಯಲ್ಲಿ ವಾಸ ಮಾಡುವಂತ ವಿಶ್ವಾಸಿಗಳು. ಯೇಸು ಸ್ವಾಮಿ ಹೇಳಿದಂತ ಮಾತು. ಹಲ್ಲೆಲೂಯಾ. ನೀವು ಒಂದು ಮನೆಯ ಒಳಗಡೆ ಹೋಗುವಾಗ ಆ ಮನೆಗೆ ಶುಭವಾಗಲಿ ಎಂಬುದಾಗಿ ಹೇಳಿರಿ. ಮತ್ತಾಯ 10ನೇ ಅಧ್ಯಾಯದಲ್ಲಿ ಇರುತ್ತೆ. ಹಲ್ಲೆಲೂಯಾ. ಮತ್ತಾಯ 12ನೇ ಅಧ್ಯಾಯದಲ್ಲಿ ಆ ವಿಷಯದ ಕುರಿತಾಗಿ ಇರುತ್ತೆ ಪ್ರಿಯರೇ. ಒಂದು ವೇಳೆ ಶುಭವನ್ನ ಹೊಂದತಕ್ಕ ವ್ಯಕ್ತಿಗಳು ಆ ಮನೆಯಲ್ಲಿ ಇದ್ರೆ ಆಶೀರ್ವಾದ ಏನಾಗುತ್ತಂತೆ? ಅವ್ರ ಮೇಲೆ ನಿಂತುಕೊಳ್ಳುತ್ತೆ. ಒಂದು ವೇಳೆ ಆ ಮನೆಯಲ್ಲಿ ಎಲ್ಲ ಡಮ್ಮಿ ಭಕ್ತಿ ಮಾಡುವಂಥವ್ರು ಇದ್ರೆ ಏನಿರಲ್ಲ, ಆಶೀರ್ವಾದ ನಿಲ್ಲಲ್ಲ. ಡಾಂಬಿಕ ಭಕ್ತಿ ಮಾಡುವಂಥವ್ರು ಇದ್ರೆ ಆಶೀರ್ವಾದ ನಿಲ್ಲಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಟನು ದೂತರನ್ನು ಆಹ್ವಾನ ಮಾಡಿದ ಮೇಲೆ ಕಾಲುಗಳನ್ನು ತೊಳೆದುಕೊಳ್ಳುವುದಕ್ಕೆ, ಕೈಗಳನ್ನು ತೊಳೆದುಕೊಳ್ಳುವುದಕ್ಕೆ ನೀರು ಕೊಟ್ಟ ಒಳ್ಳೆಯ ಸಂಸ್ಕೃತಿ. ಆದರೆ ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ 18ನೇ ಅಧ್ಯಾಯದಲ್ಲಿ ದೊಡ್ಡಪ್ಪ ಕೊಟ್ಟಿರ್ತಕ್ಕಂಥ ಆತಿಥ್ಯ ಮತ್ತು 19ನೇ ಅಧ್ಯಾಯದಲ್ಲಿ ಲೋಟನ್ನು ಕೊಟ್ಟಿರ್ತಕ್ಕಂಥ ಆತಿಥ್ಯ ಬಹಳ ವ್ಯತ್ಯಾಸಕರವಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಆತನಿಗೆ ಏನೆಂಬುದಾಗಿ ಸುಗಂಧ ಹೋಮಗಳು ಇರಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಧಿಸಲ್ಪಟ್ರೆ ದೇವರಿಗೆ ಸುವಾಸನೆ ಎನ್ನುವಂಥದ್ದು ಹೋಗುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಮ್ಮ ಪೂರ್ವಿಕರು ಕೂಡ ಅನೇಕ ಯಜ್ಞಗಳನ್ನ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಜ್ಞಗಳೆಲ್ಲವೂ ಕೂಡ ಮಾಂಸಕ್ಕೆ ಸಂಬಂಧಪಟ್ಟಿರುವಂಥವುಗಳು, ಪ್ರಾಣಿಗಳನ್ನು ವಧಿಸಿದಂಥ ಯಜ್ಞಗಳೇ ಆಗಿದ್ದಾವೆ. ಅದಕ್ಕಾಗಿಯೇ ಇಲ್ಲಿಯವರೆಗೂ ಕೂಡ ನಾವು ನೋಡ್ತಾ ಇರ್ತೀವಿ, ಕೆಲವು ಜನ ಮಾಡ್ತಾ ಇರ್ತಾರೆ, ನಾವು ದೇವ್ರು ಮಾಡಿದ್ವಿ ಅಂತ ಅವ್ರೇನು ಹೋಳಿಗೆ ಊಟ ಹಾಕಲ್ಲ, ನಿಮಗೆ ಮಾಂಸವನ್ನೇ ಬಡಿಸ್ತಾರೆ. ಹಲ್ಲೆಲೂಯಾ. ಕರೆಕ್ಟಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದ್ರೆ ನಿಜವಾಗಿರ್ತಕ್ಕಂಥ ದೇವರು ಯಜ್ಞವಾಗುವುದಕ್ಕೆ ಅದು ಸಾದೃಶ್ಯವಾಗಿದೆ. ಯಾರು? ಯೇಸು ಕ್ರಿಸ್ತನು, ಕುರಿಮರಿಯಾಗಿರುವಂತ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಯಜ್ಞವಾಗಿರುವಂಥದಕ್ಕೆ ಅದೇನಾಗಿದೆ? ಸಾದೃಶ್ಯವಾಗಿದೆ. ಅಲ್ಲಿ ಕಲ್ವಾರಿ ಬೆಟ್ಟದ ಶಿಲುಬೆಯ ಮೇಲೆ ಯೇಸು ಯಾವಾಗ ಯಜ್ಞವಾದ್ನೋ, ನೀನು ಕುರಿ ಕಟ್ ಮಾಡೋದು ಬೇಕಾಗಿಲ್ಲ, ಇನ್ನೊಂದು ಯಾವುದು ಕಟ್ ಮಾಡೋದು ಬೇಕಾಗಿಲ್ಲ, ರಕ್ತ ಸುರಿಸೋದು ಬೇಕಾಗಿಲ್ಲ. ಯಾಕಂದ್ರೆ ಬರಬೇಕಾಗಿರ್ತಕ್ಕಂಥದ್ದು ಎಲ್ಲ ಛಾಯೆ ಯೇಸು ಕ್ರಿಸ್ತನಲ್ಲಿ ಏನಾಗ್ಬಿಡ್ತು? ಸಂಪೂರ್ತಿಯಾಗಿ ನೆರವೇರಿ ಬಿಡ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಾವು ಪ್ರತಿ ವಾರ ದೇವ್ರು ಮಾಡ್ತೀವಿ. ಹಲ್ಲೆಲೂಯಾ. ಪ್ರತಿ ವಾರ ಕರ್ತನ ಭೋಜನ ಸಂಸ್ಕಾರ. ಹಲ್ಲೆಲೂಯಾ. ಅದು ಯಾರ ದೇಹ, ಯಾರ ರಕ್ತ? ಯೇಸುವಿನ ದೇಹ, ಯೇಸುವಿನ ರಕ್ತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದರಲ್ಲಿ ಪಾಲ್ಗೊಳ್ಳುವಂತವರು ಧನ್ಯರು, ಅದರಲ್ಲಿ ಪಾಲ್ಗೊಳ್ಳುವಂತವರು ಪರಲೋಕದ ನಿಜವಾದ ವಾರಸ್ದಾರರು ಎಂಬುದಾಗಿ ಯೇಸು ಸ್ವಾಮಿಯೇ ಕಡೆಯ ದಿನದಲ್ಲಿ ಅವರನ್ನು ಎಬ್ಬಿಸ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಟನು ಒಳಗಡೆ ಕರೆದ, ಮನೆಯಲ್ಲಿ ಕರೆದ ಆತಿಥ್ಯ, ಲೋಪವುಳ್ಳಂತ ಆತಿಥ್ಯ ಕೊಡ್ತಾ ಇದ್ದಾನೆ. ಬರೀ ಹುಳಿ ಇಲ್ಲದ ರೊಟ್ಟಿಗಳನ್ನ ಮಾತ್ರ ಕೊಡ್ತಾ ಇದ್ದಾನೆ. ಬೇಕಾಗಿರ್ತಕ್ಕಂಥ ಶ್ರೇಷ್ಠವಾಗಿರುವಂತ ಆಹಾರ, ಆಗಿನ ಕಾಲದಲ್ಲಿ ಇರುವಂತ ಆಹಾರವನ್ನ, ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ಆಹಾರವನ್ನ ಈ ಲೋಟನ್ ಏನ್ ಮಾಡ್ಲಿಲ್ಲ? ಕೊಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆ ಒಂದು ಯಜ್ಞ ಪೌಲನ್ ಹೇಳ್ತಾನೆ ಪ್ರಿಯರೇ. ಒಂದ್ಸಾರಿ ನೀವು ದೇವರ ವಾಕ್ಯದ ಕಡೆಗೆ ಬನ್ನಿ. ಪೌಲನು ಹೇಳ್ತಾನೆ, ಹದಿನೆಂಟನೆಯ ವಚನ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೆಯ ವಾಕ್ಯ. ಎಪಫ್ರೋದೀತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಹಲ್ಲೆಲೂಯಾ. ಅದು ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಮತ್ತೆ ವಾಕ್ಯ ಹೇಳುತ್ತೆ, ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಮೆಚ್ಚುಗೆಯಾದದ್ದು ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಸೇವೆಯಲ್ಲಿ ಪೌಲನು ಇರುವಾಗ, ಪೌಲನಿಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ, ಆ ಒಂದು ಸಂದರ್ಭದಲ್ಲಿ ಒಬ್ಬ ಸೇವೆಯಲ್ಲಿ ಇರ್ತಕ್ಕಂಥ ಫಿಲಿಪಿಯವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕಾಣಿಕೆಯನ್ನ ಏನ್ ಮಾಡ್ತಾ ಇದ್ದಾರೆ? ಕಳುಹಿಸ್ತಾ ಇದ್ದಾರೆ. ಏನನ್ನ ಕಳುಹಿಸ್ತಾ ಇದ್ದಾರೆ? ಕಾಣಿಕೆಯನ್ನ. ಅವಾಗ ಕೆಲವೊಬ್ರು ಕಣ್ಣುಗಳು ಕೆಂಪು, ಏನಪ್ಪ ಅಯ್ಯರ್ ಕಾಣಿಕೆ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ವಾ? ಕೆಲವೊಬ್ರು ಆಯ್ತು ಹೃದಯದಾಗ ಏನೋ ಅನ್ಕೊಳ್ತಾ ಇರ್ತಾರೆ,
ನೀವು ಅನ್ಕೊಳ್ರಿ ಬಿಡ್ರಿ, ದೇವರು ಬರಿಸನ ಹೇಳೋದು ನನ್ನ ಕರ್ತವ್ಯ, ನಾನು ಹೇಳುವವನಾಗಿಯೇ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆ ಕಾಣಿಕೆ ಎಂತಹದ್ದಾಗಿದೆ ಅಂದ್ರೆ ಅದು ದೇವರಿಗೆ ಮೆಚ್ಚುಗೆಯಾದದ್ದಾಗಿದೆ. ಹಲ್ಲೆಲೂಯಾ, ಸುಗಂಧವಾದ ವಾಸನೆಯಾಗಿದೆ ಮತ್ತು ಯಜ್ಞಕ್ಕೆ ಸಮಾನವಾಗಿದೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನದಲ್ಲಿ ಅನೇಕರು ಕೊಡುವಂಥದ್ದು ಗೊತ್ತಿಲ್ಲ, ಅವ್ರು ಹಂಗೇ ಇರ್ತಾರೆ. ಯಾರು ಕೊಡೋದು ಗೊತ್ತಿರುತ್ತೋ ಅವರನ್ನ ದೇವ್ರು ಏನ್ ಮಾಡ್ತಾ ಇರ್ತಾನೆ, ಹೆಚ್ಚೆಚ್ಚಾಗಿ ಇನ್ನ ಇತರರಿಗೆ ಕೊಡುವಂತ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಬ್ರು ಬರ್ತಾರೆ ಪ್ರಿಯರೇ, ₹1 ಹಾಕಕ್ಕೂ ಕೂಡ ಯಾಕೆ ಹಾಕ್ಬೇಕು ನಾವು ಅಂತೇಳಿ ಅನ್ಕೊಳ್ಳುವಂಥವ್ರು ಇರ್ತಾರೆ. ಹಲ್ಲೆಲೂಯಾ, ಏನೋ ಬಾದಲ್ಲಿ ಅಯ್ಯರಿಗೆ ಕೊಟ್ಟಿವಂತೇಳಿ. ನೀನು ಕೊಡುವಂಥದ್ದು, ಇಲ್ಲಿ ಕೊಡುವಂಥದ್ದು, ಸೇವೆಗೆ ಕೊಡುವಂಥದ್ದು ನನಗಲ್ಲ, ನಮ್ಮ ಅಪ್ಪನಿಗೂ ಅಲ್ಲ. ಯಾರಿಗೆ ಕೊಡ್ತಾ ಇದ್ದೀ? ಯೇಸುವಿಗೆ ಕೊಡ್ತಾ ಇದ್ದೀ. ಅದರ ಲೆಕ್ಕ ಒಪ್ಪಿಸಬೇಕಾದವರು ಯಾರಾಗಿದ್ದಾರೆ? ನೀವಲ್ಲ. ಯಾರಾಗಿದ್ದಾರೆ? ನಾವಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಇಷ್ಟವಾಗಿರುವಂತ ಆ ಯಜ್ಞ, ಆಗಿನ ಕಾಲದಲ್ಲಿ ದೇವರಿಗೆ ಇಷ್ಟವಾಗಿರುವಂತ ಯಜ್ಞ ಯಾವುದಾಗಿತ್ತು? ಯಜ್ಞ ಯಾವುದಾಗಿತ್ತು? ಮಾಂಸದ್ದು ಪ್ರಿಯರೇ. ಹಲ್ಲೆಲೂಯಾ, ಕುರಿ ಆಗಿರ್ಬೋದು, ಎತ್ತುಗಳಾಗಿರ್ಬೋದು, ಹೋರಿಗಳಾಗಿರ್ಬೋದು, ಅದನ್ನು ವಧಿಸ್ತಾ ಇದ್ರು. ಅದು ಸುಗಂಧ ವಾಸನೆ ಎಂಬುದಾಗಿ ಸತ್ಯವೇದ ಹೇಳಲ್ಪಟ್ಟಿದೆ. ಹಳೆ ಒಡಂಬಡಿಕೆ ನೀವು ಓದಿದವರಿಗೆ ಗೊತ್ತಿರುತ್ತಾ? ಹಲ್ಲೆಲೂಯಾ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಮೆಚ್ಚುಗೆ ಆಗಿರುವಂಥದ್ದು ಯಾವುದು? ಕಾಣಿಕೆ. ಮೊಟ್ಟ ಮೊದಲನೇದಾಗಿ ನೀನು ನಿಜವಾದ ಕಾಣಿಕೆ ಆಗಬೇಕು ದೇವರಿಗಾಗಿ. ಹಲ್ಲೆಲೂಯಾ, ದೇವರಿಗಾಗಿ ನಿಜವಾದ ಕಾಣಿಕೆ ನೀನಾಗಬೇಕು. ಆಮೇಲೆ ನಿನ್ನ ಸಮಯವನ್ನ ದೇವರಿಗೆ ಕಾಣಿಕೆಯಾಗಿ ಕೊಡಬೇಕು. ಮೂರನೇದಾಗಿ ನೀನು ದುಡಿದಿರ್ತಕ್ಕಂಥದ್ದು ಆದಾಯ ಬಂದದರಲ್ಲಿ ದೇವರಿಗೆ ಕಾಣಿಕೆಯಾಗಿ ಕೊಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರು ಕೊಡುವವರಾಗಿರ್ತಾರೋ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದಗಳನ್ನ ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆತಿಥ್ಯ ಕೊಟ್ಟ, ಲೋಪವುಳ್ಳ ಆತಿಥ್ಯ ಕೊಟ್ಟ. ಇವತ್ತಿನ ದಿನ ನೀನು ಆತಿಥ್ಯ ಕೊಡ್ತಾ ಇದೀಯಾ, ಆದ್ರೆ ನೀನು ಕೊಡುವಂತ ಆತಿಥ್ಯದಲ್ಲಿ ಲೋಪವಿದೆಯಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದ್ಸಾರಿ ಆಲೋಚನೆ ಮಾಡು ಪ್ರಿಯರೇ. ನಾಲ್ಕನೇದಾಗಿ ನಾವು ನೋಡೋಣ ಈ ಸಮಯದಲ್ಲಿ 19ನೇ ಅಧ್ಯಾಯ, ಅದೇ ಆದಿಕಾಂಡ ಪುಸ್ತಕ 16ನೇ ವಾಕ್ಯ. ರಕ್ಷಣೆ ಕಡೆ ನಿರ್ಲಕ್ಷ್ಯ ತೋರಿಸಿದಂತ ಲೋಟನ ಹೆಂಡತಿ. 19:16ನೇ ವಾಕ್ಯ ಓದ್ರಿ ಈ ಸಮಯದಲ್ಲಿ. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಲೋಟನಿಗೆ ಸಂದೇಶ ಮುಟ್ಟಿತು, ನಾವು ಈ ಸೊದೋಮ ಗೊಮೋರ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಬಂದಿದ್ದೇವೆ. ಯಾಕಂದ್ರೆ ಈ ಸೊದೋಮ ಗೊಮೋರ ಪಟ್ಟಣದಲ್ಲಿ ವಾಸ ಮಾಡುವಂತ ಜನರು ಬಹಳ ದುಷ್ಟರಾಗಿದ್ದಾರೆ. ಆ ಸೊದೋಮ ಗೊಮೋರ ಊರು ಮೊರೆ ಇಟ್ಟಿತು ದೇವರಿಗೆ ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ನಾವು ಒಂದು ಸಂದೇಶದಲ್ಲಿ ಹೇಳಿದ್ದೆ, ರಕ್ತ ಕೂಗುತ್ತಂತೆ. ಯಾರನ್ನ? ದೇವರನ್ನ. ಯಾರ ರಕ್ತ ಕೂಗಿತು? ನಾಬೋತನ ರಕ್ತ ಕೂಗಿತು, ಸಾಕ್ಷಿ ಕೊಡ್ತು. ಅದೇ ರೀತಿಯಾಗಿ ಇನ್ನು ಯಾರ ರಕ್ತ ಕೂಗಿತು? ಹೇಬೇಲನ ರಕ್ತ. ಹಲ್ಲೆಲೂಯಾ. ಇನ್ನು ಎರಡನೇದಾಗಿ ನಾನು ಹೇಳಿದ್ದೆ ಏನೆಂಬುದಾಗಿ, ಊರುಗಳು ಕೂಡ ಏನ್ ಮಾಡ್ತವೆ? ಅಯ್ಯೋ ದೇವರೇ, ನಾನು ಒಳ್ಳೆ ಊರು ಆಗ್ಬೇಕಂತ ಹೇಳಿ ಅನ್ಕೊಂಡಿನಿ, ಆದ್ರೆ ನನ್ನ ಊರಲ್ಲಿ ವಾಸ ಮಾಡೋರೆಲ್ಲರೂ ನಿನಗೆ ಇಷ್ಟವಲ್ಲದ ರೀತಿಯಲ್ಲೇ ಜೀವನ ಮಾಡೋರು. ನೀನು ಯಾವ್ದು ಮಾಡು ಅಂತ ಹೇಳಿದಿ ಅದಕ್ಕೆಲ್ಲ 100% ತದ್ವಿರುದ್ಧವಾಗಿಯೇ ನಡೆಯುವಂಥವ್ರು ಅಂತೇಳಿ ಊರುಗಳು ಏನ್ ಮಾಡ್ತಾ ಇದ್ದಾವೆ? ಕೂಗುತ್ತಾ ಇದ್ದಾವೆ, ಮೊರೆ ಇಡ್ತಾ ಇದ್ದಾವೆ. ದೇವರೇ, ಬೇಗ ನೀನು ಬಂದ್ಬಿಡು, ಬೇಗ ಪರಿಶುದ್ಧರನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ಬಿಡು, ಬೇಗ ನಾವು ಎಲ್ಲರನ್ನ ಏನ್ ಮಾಡ್ಬಿಡು, ನಾಶ ಮಾಡ್ಬಿಡು ಅಂತ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಆತ್ಮಕ್ಕೆ ರಕ್ಷಣೆ ಆಗಿದೆ, ನಮ್ಮ ಶರೀರವೂ ಕೂಡ ರಕ್ಷಣೆ ಆಗಬೇಕು. ಹಲ್ಲೆಲೂಯಾ. ಅದರ ಸಲುವಾಗಿ ಪೌಲನು ಹೇಳ್ತಾನೆ ಥೆಸಲೋನಿಕ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ, 1ನೇ ಥೆಸಲೋನಿಕ ಅನಿಸುತ್ತೆ, ಅಲ್ಲಿ ಹೇಳ್ತಾನೆ ಏನೆಂಬುದಾಗಿ, ನಮ್ಮ ದೇಹ ಏನಾಗುತ್ತೆ? ಈ ಶರೀರ ಮಣ್ಣಿನ ಶರೀರ ಮಹಿಮ ಶರೀರವಾಗಿ ಮಾರ್ಪಡುತ್ತೆ. ಸತ್ತು ಹೋದಂತವ್ರು ಮೊದಲನೇದಾಗಿ ಎದ್ದು ಬರ್ತಾರೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಲೋಟನ ಹೆಂಡತಿ, ಲೋಟನ ಕುಟುಂಬದವರು ದೇವರ ರಕ್ಷಣೆಯನ್ನ ಏನ್ ಮಾಡ್ತಾ ಇದ್ದಾರೆ? ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಿರ್ಲಕ್ಷ್ಯ ಧೋರಣೆಯನ್ನ
ತೋರಿಸ್ತಾ ಇದ್ದಾರೆ. ಇವತ್ತಿನ ದಿನ ರಕ್ಷಣೆ ಎಷ್ಟು ಸುಲಭವಾಗಿದೆ ಎಂಬುದಾಗಿ ಹೇಳಿದಾಗಲೂ ಕೂಡ ದೇವರು ರಕ್ಷಣೆಯನ್ನು ಬಯಸ್ತಾ ಇಲ್ಲ. ಅಯ್ಯೋ, ಇವರು ತಿಳ್ಕೊಳ್ತಾರೆ, ರಕ್ಷಣೆ ನಮಗೆ ಬರಬೇಕಾದ್ರೆ ನಾವು ಜನರಿಗೆ ಅನ್ನ ಹಾಕಬೇಕು, ರಕ್ಷಣೆ ನಮಗೆ ಬರಬೇಕಾದ್ರೆ ನಾವು ಇಲ್ಲಿಂದ ಅಲ್ಲಿ ದೂರ ನಡ್ಕೊಂಡು ಹೋಗಬೇಕು, ರಕ್ಷಣೆ ನಮಗೆ ಬರಬೇಕಾದ್ರೆ ಅಯ್ಯೋ ನಮ್ಮ ಗುರುಗಳು ನಮ್ಮ ತಲೆಯ ಮೇಲೆ ಕಾಲುಗಳನ್ನು ಇಡಬೇಕು, ರಕ್ಷಣೆ ನಮಗೆ ಬರಬೇಕಾದ್ರೆ ನಮ್ಮ ಗುರುಗಳ ಪಾದಗಳನ್ನು ನಾವು ಚೆನ್ನಾಗಿ ಎಲ್ಲ ಸೋಪುಗಳನ್ನು ಹಾಕಿ ತೊಳಿಬೇಕು, ರಕ್ಷಣೆ ನಮಗೆ ಬರಬೇಕಾದ್ರೆ ಏನೆಲ್ಲ ನಾವು ಮಾಡಬೇಕು. ಆದ್ರೆ ದೇವರ ವಾಕ್ಯ ಒಂದು ಹೇಳುತ್ತೆ, ರಕ್ಷಣೆ ಬರುವಂತದ್ದು ಮನುಷ್ಯರ ಕರ್ಮ ಫಲಗಳಿಂದಲ್ಲ, ಮನುಷ್ಯರ ಕೃತ್ಯಗಳಿಂದಲ್ಲ, ದೇವರ ಕೃಪೆ ಮಾತ್ರ ನಮಗೆ ರಕ್ಷಣೆ ಕೊಡುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಅಯ್ಯೋ ಎಷ್ಟೋ ಜನ ಈ ರಕ್ಷಣೆಯನ್ನ ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ನೀನು ಕೂಡ ದೇವರ ರಕ್ಷಣೆಯನ್ನು ಅಲಕ್ಷ್ಯ ಮಾಡ್ತಾ ಇದೀಯಾ? ಎಷ್ಟು ಸಾರಿ ಬಂದ್ರು ಕೂಡ ಬರೀ ಉಪ್ಪಿಟ್ಟು ಸಾಲಿಗೆ ಮಕ್ಕಳು ಹೆಂಗ್ ಹೋಗ್ತಿರ್ತಾರೆ, ಹೆಂಗ್ರಿ? ಅಡ್ಮಿಷನ್ ಇರಲ್ಲ, ಯಾರು ಬಂದ್ರು ನಮ್ಮ ಹತ್ತನೇ ಇರ್ತಾರೆ. ಹಲ್ಲೆಲೂಯಾ, ತವ್ರ ಮನೆಗೆ ಬಂದಿರ್ತಾರೆ ಕೆಲವು ಜನ, ಅವ್ರ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ. ಗಂಡನ ಮನೆಗೆ ಉಪ್ಪಿಟ್ಟು ಸಾಲಿಗೆ ಓದ್ತಿರ್ತಾವು, ತವ್ರ ಮನೆಗೆ ಬಂದಾಗ ಅಲ್ಲಿನೂ ಉಪ್ಪಿಟ್ಟು ಸಾಲಿಗೆ ಬರ್ತಾವು. ಹಲ್ಲೆಲೂಯಾ, ಯಾಕೆ ಬರ್ತಾವೆ ಹೇಳ್ರಿ? ಕಳಿಸ್ತಾರೆ ತಾಯಿಯಂದ್ರು ಮನೆಯಲ್ಲಿ ಅದು ಇದು ಮಾಡ್ತಾರೆ ಅಂತೇಳಿ ಬರ್ತಾರೆ. ಪಾಪ ಇವ್ರು ಬಂದಾಗ ಸ್ಟ್ರೆಂತ್ ಯಾಕೆ ಭಾಳ ಜಾಸ್ತಿ ಆಗಿಬಿಡ್ತಲ್ಲ ಅನ್ಕಂದ್ರ, ಯಾವ್ದು ಹಬ್ಬ ಬಂದದ ಎಲ್ಲರೂ ತವ್ರ ಮನೆಗೆ ಬಂದದ. ಹಲ್ಲೆಲೂಯಾ, ಯಾವ್ದು ಹಬ್ಬ ಬಂದದ ಎಲ್ಲರೂ ತವ್ರ ಮನೆಗೆ ಬಂದದ, ಅದ್ರ ಸಲ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗ್ಯದ. ಅವಾಗ ಏನು ಮಾಡ್ತಾರೆ ಇವರು, ಹೆಂಗಾರು ಕೊಡೋ ಗೌರ್ಮೆಂಟ್ ಕೊಡುತ್ತಾರೆ, ಮಾಡೋ ಅಡಿಗೆ ಸ್ವಲ್ಪ ಜಾಸ್ತಿ ಮಾಡೋಣ ಅಂತೇಳಿ ಏನು ಮಾಡ್ತಾರೆ, ಕೊಡುತ್ತಾರೆ. ಬಂದು ಹುಡುಗ್ರಿಗೆ ಹಂಗೆ ಕಳಿಸ್ರಿ, ಮತ್ತೆ ಬಂದು ಹುಡುಗ್ರಿಗೆ ಹಂಗೆ ಕಳಿಸ್ತೀರ. ಅಡ್ಮಿಷನ್ ಇಲ್ಲದು ಅಡ್ಮಿಷನ್ ಇಲ್ಲಾರ್ದು ಎಲ್ಲವೂ ಕೂಡ ಉಪ್ಪಿಟ್ಟು ಶಾಲೆಗಿದ್ದಾಗ ಎಲ್ಲರಿಗೂ ಉಪ್ಪಿಟ್ಟಾಗಿ ಕಳಿಸ್ತಾರೆ. ಹಲ್ಲೆಲೂಯಾ, ಯಾಕೆ ಕೊಟ್ಟು ಕಳಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರಂಗ ಬಂದ್ರೆ ಪ್ರಯೋಜನ ಇಲ್ಲ. ನಿನ್ನ ಹೆಸರು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆನಾ? ದೇವರು ನಂಬಿದೀಯಾ? ರಕ್ಷಣೆ ಹೊಂದಿದೀಯಾ? ಮುಳುಗು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದೀಯಾ? ಕರ್ತನ ಭೋಜನ ಸಂಸ್ಕಾರದಲ್ಲಿ ಕ್ರಮವಾಗಿ ನೀನು ಪಾಲ್ಗೊಳ್ತಾ ಇದೀಯಾ? ಉಪ್ಪಿಟ್ಟು ಸಾಲಿಗೆ ಬಂದಂಗೆ ಹೋದಂಗೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ, ದೇವರು ವಾಕ್ಯ ಹೇಳ್ತಾ ಇದೆ, ರಕ್ಷಣೆಯನ್ನ ಅನೇಕರು ಏನ್ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಹಲ್ಲೆಲೂಯಾ, ಅಲಕ್ಷ್ಯ ಮಾಡುವಂತ ಗುಂಪಿನಲ್ಲಿ ನೀನು ಇರುವುದೇ ಆದ್ರೆ ಇವತ್ತಿನ ದಿನ ಎಚ್ಚೆತ್ತುಕೋ, ದೇವರು ನಿನ್ನ ಸಂಗಡವೇ ಮಾತಾಡ್ತಾ ಇದ್ದಾನೆ. ಒಂದು ವೇಳೆ ಈ ಸಮಯ ಹೋದ ಮೇಲೆ ನೀನು ಮತ್ತೆ ಬರೋಕ್ಕೆ ಇಲ್ವೇನೋ, ಆಯ್ತು ನಿನ್ನ ಮನಸ್ಸು ಬೇರೆ ಕಡೆಗೆ ಆಗ್ಬಿಟ್ರೆ ಏನಾಗ್ಬಿಡ್ತೀಯ, ನೀನು ಏನಾಗ್ಬಿಡ್ತೀಯ, ದೇವರಿಂದ ದೂರ ಆಗ್ಬಿಡ್ತೀಯ. ಕೆಲವು ಜನ ಹೇಳ್ತಾರೆ ಇವ್ರು ಅಲ್ಲಿ ಹೋದ್ರಿನೆಲ್ಲ ಮೈಂಡ್ ವಾಶ್ ಮಾಡ್ತಾರೆ. ಮೈಂಡ್ ವಾಶ್ ಮಾಡೋದು ಯಾವ್ದನ್ನ ನಮಗೇನು ಹೇಳ್ರಿ, ನಾವು ತಗೊಂತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಕೆಲವೊಬ್ರು ಹೆಂಗಿರ್ತಾರ, ಅಲ್ಲಿ ಒಂದ್ ವೇಳೆ ಇಲ್ಲಿ ಬಂದ್ರೆ ಅಲ್ಲಿ ರೋಡ್ ಹತ್ರ ನಿಂತ್ಕೊಂಡ್ರೆ ಅಲ್ಲಿಗೆ ಬರಬಾರ್ದು, ನೀವು ಹಂಗೆಲ್ಲ ಇದು ಮಾಡ್ಬಾರ್ದು, ಹಂಗ ಹಿಂಗ ಅಂತೇಳಿ ಏನೇನೋ ಹೇಳ್ತಾರೆ. ಹಲ್ಲೆಲೂಯಾ, ನಾವು ಹೇಳೋದು ಒಂದು ಗುಂಡಿಗೆ ಧೈರ್ಯ ಇದ್ದವ್ರು ಮಾತ್ರ ಈ ಮಂದಿರದಲ್ಲಿ ಬಂದು ಕೂತ್ಕೊಂಡಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಧೈರ್ಯ. ಅದರ ಸಲುವಾಗಿ ಹೇಡಿಗಳು ಫಸ್ಟ್ನೇದಾಗಿ ಹೇಳ್ಬಿಟ್ಟಾನ, ನರಕಕ್ಕೆ ಹೋಗೋದರಲ್ಲಿ, ಅಗ್ನಿ ನರಕಕ್ಕೆ ಹೋಗೋದರಲ್ಲಿ ಫಸ್ಟ್ ಲಿಸ್ಟ್ ಯಾರ್ರಿ? ಹೇಡಿಗಳು. ಹೇಡಿಗಳಂದ್ರೆ ಅರ್ಥ ಇನ್ನ ನಾವು ನೋಡೋದಾದ್ರೆ ಭಯ ಪಡುವವರು. ಯಾರಿಗೆ ಭಯ ಪಡುವವರು? ದೇವರಿಗಲ್ರಿ, ಲೋಕಸ್ಥರಿಗೆ, ಲೋಕದ ಮನುಷ್ಯರಿಗೆ, ಲೋಕದ ಸಂಪ್ರದಾಯಗಳಿಗೆ, ಲೋಕದಲ್ಲಿ ಕುಲಗಳು ಅವು ಇವು ಅಂತೇಳಿ ಅವಕ್ಕೆ ಭಯ ಪಡೋರು ಅಲ್ಲೇ ಹೊರಗಿರ್ತಾರ. ಅವರು ಒಳಗಡೆ ಬರಲ್ಲ, ಅವ್ರಿಗೆ ಬೇಕಾಗಿಲ್ಲ. ಇಲ್ಲ ನಾವು ಆಯಾಗಿ ನರಕದಲ್ಲಿಯೇ ಇರ್ತೀವಿ ಅಂತೇಳಿ ಅನ್ಕೊಂತಾರ ಅವ್ರು. ಅಲ್ಲೇ ಸ್ವರ್ಗ ಅಂತೇಳಿ ಅನ್ಕೊಂತಾರ, ಆದ್ರೆ ಸಿಗೋದು ಏನಿರುತ್ತೆ ನರಕನ. ಯಾಕೆ ಗೊತ್ತರ? ನನ್ನ ನೇಸಪ್ಪ ಭೂಮಿ ಆಕಾಶ ಪಾತಾಳದ ಬೀಗದ ಕೈಗಳನ್ನ ಉಳ್ಳಂತ ದೇವರಾಗಿದ್ದಾನೆ. ಬೇರೆ ಯಾರ ಕೈಯಲ್ಲಿ ಕೂಡ ಅವು ಇಲ್ಲವೇ ಇಲ್ಲ. ಮರಣವನ್ನ ಗೆದ್ದು ಬಂದವರು ಯಾರು ಇಲ್ಲ, ಎಲ್ಲರೂ ಫೇಲ್ ಆಗ್ಬಿಟ್ರು. ಪಾಸ್ ಆದ ಒಬ್ಬತ್ತ. ಹಲ್ಲೆಲೂಯಾ, ಆ ಪಾಸ್ ಆದ ದೇವ್ರು ಹಿಡ್ಕೊಂಡ್ರೆ ನಿನ್ನ ಪಾಸ್ ಮಾಡ್ತಾನೆ. ಇಲ್ಲ ಫೇಲ್ ಆದ ಮಾರ್ಕ್ಸ್ ಕಳಿಸಿದ್ರೆ ನಿನ್ನ ಮಕ್ಕಳು ಕೂಡ ಏನಾಗ್ತಾವ, ಫೇಲ್ ಆಗ್ತಾವ. ಇಷ್ಟು ಸಿಂಪಲ್ ಲಾಜಿಕ್ ರೀ. ಇದನ್ನು ತಿಳ್ಕೊಳ್ತಾ ಇಲ್ಲ ಜನ. ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂಥ ಜಯವೀರನಾಗಿರುವವನು ನನ್ನ ಯೇಸು ಮಾತ್ರ. ಈ ಲೋಟನ ಹೆಂಡತಿ ಏನ್ ಮಾಡ್ತಾ ಇದ್ದಾಳ? ಇರಲ್ ತಡಿ, ಇನ್ನ ಸ್ವಲ್ಪ ಹೊತ್ತು ನೋಡೋಣ, ಇನ್ನ ಸ್ವಲ್ಪ ಹೊತ್ತು ನೋಡೋಣ ಅಂತೇಳಿ ಏನ್ ಮಾಡ್ತಾ ಇದ್ದಾಳ? ಜಲ್ದಿ ಬರ್ತಾ ಇಲ್ಲ ಹೊರಗಡೆ. ಅಮ್ಮವ್ರು ರೆಡಿ ಆಗಕ್ಕೆ ಹೋಗಕ್ಕಂದ್ರೆ ಏನ್ ಮಾಡ್ತಾರೆ, ನಾವೇನು ಶರ್ಟ್ ಪ್ಯಾಂಟ್ ಹಾಕೊಂಡು ರೆಡಿ ಆಗ್ಬಿಡ್ತೀವಿ. ಇವರು ಭಾಳ ಲೇಟ್ ಮಾಡ್ತಾರೆ, ಭಾಳ ಹೊತ್ತು ಮಾಡ್ತಾರೆ. ಅಲ್ಲಯ್ಯ, ಇಲ್ಲ ಬರ್ತೇ ಇಲ್ಲ. ಅವ್ರು ಯಾರೋ ಸುಮ್ಮನೆ ಹೇಳ್ಬಿಟ್ರೆ ಅವ್ರ ಮಾತು ನೀನು ನಂಬಿಟ್ಟು ಹಂಗೆಲ್ಲ ನಂಬಾರ್ದು ಅಂತೇಳಿ ಮತ್ತೆ ಏನು ತಡ ಮಾಡಿದ್ಲು, ತಡ ಮಾಡಿಬಿಟ್ಲು. ಹೆಂಡತಿ ತಡ ಮಾಡಿದ್ಲು, ಮಕ್ಕಳನ್ನು ಕೂಡ ತಡ ಮಾಡಿಸೋದಕ್ಕೆ ಅವಕಾಶ ಕೊಟ್ಲು. ಗಂಡು ಮಕ್ಕಳಿದ್ದಾರೆ, ಗಂಡು ಮಕ್ಕಳು ಎಲ್ಲಿದ್ದಾರೆ? ಊರು ಜನರ ಮಧ್ಯದಲ್ಲಿದ್ದಾರೆ. ಪಾಪಕ್ಕೆ ಫುಲ್ಲು ದಾಸರಾಗಿದ್ದಾರೆ. ವಾಕ್ಯ ನೋಡ್ರಿ, ಗಂಡು ಮಕ್ಕಳಿದ್ದಾರೆ ಇಲ್ಲ, ದೇವ್ರ ವಾಕ್ಯ ಹೇಳುತ್ತೆ 12ನೇ ವಾಕ್ಯ 19ನೇ ಅಧ್ಯಾಯ. ಆಗ ಆ ದೂತರು ಲೋಟನಿಗೆ, ಇಲ್ಲಿ ನಿನಗೆ ಇನ್ನಾರಿದ್ದಾರೆ,
ಅಳಿಯಂದಿರನ್ನು ಮತ್ತೆ ಗಂಡು ಹೆಣ್ಣು ಮಕ್ಕಳನ್ನು ಪಟ್ಟಣದಲ್ಲಿ ನಿನಗಿರುವ ಬೇರೆ ಎಲ್ಲರನ್ನು ಊರ ಹೊರಕ್ಕೆ ಕರೆದುಕೊಂಡು ಬಾ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲೋಟನ್ ನೋಡ್ರಿ, ಅಬ್ರಹಾಮನ ಸಂಗಡ ಇರ್ತಕ್ಕಂಥವ್ರು ಎಲ್ಲರೂ ದಾಸರು ಎಲ್ಲರಿಗೂ ಸುರಕ್ಷಿತತೆ ಇದೆ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಮಾತ್ರ ಆಶೀರ್ವಾದ ಅಲ್ಲ, ಅಬ್ರಹಾಮನ ಸಂಗಡ ಇರುವಂತವ್ರೆಲ್ಲರಿಗೂ ಕೂಡ ಆಶೀರ್ವಾದ. ಆದರೆ ಲೋಟನು ಸೊದೋಮ ಗೋಮೋರ ಹತ್ರಕ್ಕೆ ಬಂದಾಗ, ಫಸ್ಟಿಗೆ ಎಲ್ಲಿದ್ದ ಲೋಟ? ಸೊದೋಮ ಗೋಮೋರ ಅಷ್ಟು ದೂರದಲ್ಲಿದೆ, ನಮ್ಮ ರೋಡ್ ಇದೆಯಲ್ಲ ಅಷ್ಟು ದೂರದಲ್ಲಿದೆ. ಇಲ್ಲಿ ಏನ್ ಮಾಡಿದ? ಗುಡಾರ ಹಾಕೊಂಡ. ಅಲ್ಲಿ ವಾಕ್ಯ ಹೇಳುತ್ತೆ ನೋಡಿ, ಸ್ಪಷ್ಟವಾಗಿ ಓದಿದ್ರೆ 13ನೇ ಅಧ್ಯಾಯದಲ್ಲಿ ಬರ್ತಾ 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 ಏನ್ ಮಾಡ್ಬಿಟ್ಟ? ಸೊದೋಮ ಗೋಮೋರ ಒಳಗಡೆ ಹೋಗ್ಬಿಟ್ಟ. ಹಲ್ಲೆಲೂಯಾ. ಅಬ್ರಹಾಮನು 12ನೇ ವಾಕ್ಯ 13ನೇ ಅಧ್ಯಾಯ. ಸುತ್ತಣ ಊರುಗಳಲ್ಲಿ ಗುಡಾರ ಹಾಕ್ಸಿದ ಫಸ್ಟ್. ಆಮೇಲೆ ಅಲ್ಲಲ್ಲಿ ವಸತಿ ಮಾಡುತ್ತಾ ಮಾಡುತ್ತಾ ಎಲ್ಲಿಗೆ ಬಂದಂತೆ? ಸೊದೋಮಿಗೆ ಬಂದ. ಪಾಪ ಒಮ್ಮೆಲೆ ಎಂಟ್ರಾಗಲ್ಲ ಸಿನ್ನು. ಅಲ್ಲಲ್ಯ ಚಿಕ್ಕದಾಗಿ ಅಭ್ಯಾಸ, ಚಿಕ್ಕದಾಗಿ ಇಲ್ಲ ಲೈಟಾಗಿ ಬಾರ ಮಜಾ ಇಲ್ಲೇ ಮಾಡೋಕಪ್ಪ. ಸತ್ತ ಮೇಲೆ ಏನಿರುತ್ತೆ ನಿನಗೆ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ತಿನ್ನುವಂಥದ್ದು ಓಕೆ, ಬರ್ರಿ ಕರಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಮಾಡ್ತಾರ. ಒಂದು ಸ್ವಲ್ಪ ಪಾರ್ಟಿ ಮಾಡೋಣ. ಪಾರ್ಟಿ ಎಂಬುದು ಬಂದ್ಬಿಟ್ಟದ್ರಿ ಈಗ. ಸ್ವಲ್ಪ ಪಾರ್ಟಿ ಮಾಡೋಣ, ಸ್ವಲ್ಪ ಲೈಟಾಗಿ ಒಂದು ಪೆಗ್ ಅಕ್ಕಿ ಏನಂತಾರೆ ಅದು ಕೇಳ್ರಿ, ನಮ್ಗೆ ಗೊತ್ತಿಲ್ಲ. 1 ಸೀಸ 2 ಸೀಸ ಹಾಕ ಕುಡಿ ಒಳಗಡೆ ಎಲ್ಲ ಡ್ಯಾಮೇಜ್ ಆಗ್ತಾವ. ಅವಾಗ ಎಲ್ಲ ಆದ್ಮೇಲೆ ಸಾಯೋ ಟೈಮ್ನಾಗ ಏಸಪ್ಪ ಬಾರಪ್ಪ ಸ್ವಸ್ಥ ಮಾಡಪ್ಪ ಅಂತೇಳಿ ಬರ್ತಾರ. ಎಲ್ಲ ಹೋಗ್ಬಿಟ್ಟಿರ್ತಾವ. ಆದ್ರೂ ದೇವರು ಸ್ವಸ್ಥ ಮಾಡ್ತಾನೆ, ಯಾಕಂದ್ರೆ ಆತನ ಕನಿಕರ ಉಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಸೊದೋಮಿಗೆ ಬಂದನು, ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಕೊನೆಯದಾಗಿ ಒಳಗಡೆ ಬಂದ್ಬಿಟ್ಟ. ಎಲ್ಲಿಗೆ ಬಂದ್ಬಿಟ್ಟ? ಊರಿಗೆ ಬಂದ್ಬಿಟ್ಟ. ಸೊದೋಮಿನ ಜನರು ಬಹಳ ದುಷ್ಟರಾಗಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ 19ನೇ ಅಧ್ಯಾಯದ ಕಡೆಗೆ ಬಂದಿದ್ದೀರಾ? ಓಕೆ. ಹೋದ್ರೆ 16. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹಲ್ಲೆಲೂಯಾ. ಬರೀ ಹೆಣ್ಮಕ್ಳು ಯಾಕೆ ಬಂದ್ರು? ಮ್ಯಾಲೆ ಗಂಡು ಮಕ್ಕಳು ಅಂತ ಐತಿಲ್ಲ, ಐತಾ ಇಲ್ರ? ಹಲ್ಲೆಲೂಯಾ. ಇವ್ರು ಹೆಂಗಂದ್ರೆ ಗಂಡು ಮಕ್ಕಳನ್ನ ಮಂದಿರಕ್ಕೆ ಕರ್ಕೊಂಬರಲ್ಲ ಮಕ್ಕಳನ್ನ. ಅವ್ರು ಫುಲ್ ಎದೆ ಮೇಲೆ ಬಂದಾಗ ಬಾ ಏಸಪ್ನ ತಂದ್ರೆ ಬರ್ತಾರ. ಚಿಕ್ಕ ಮಕ್ಳು ಇರುವಾಗಲೇ ನಿನಗೆ ಭಯ ಭಕ್ತಿ ಕಳಿಸಿದ್ರಪ್ಪ ಅಂದ್ರೆ ಇಲ್ಲಿಗೆ ಬಂದ್ರೆ ಅವ್ರು ತಿಳ್ಕೊಂತಾರೆ, ನೋಡ್ತಾರೆ ಇಲ್ಲಿ ಏನಾಗಿದೆ, ಏನು ವಿಷಯ ಇದೆ ಎಂಬುದಾಗಿ ಅವರು ಗ್ರಹಿಸಿಕೊಳ್ತಾರೆ ಪ್ರಿಯರೇ. ಮನೆಯಲ್ಲಿ ಈ ಹೆಣ್ಣು ಮಕ್ಕಳು ಕೂಡ ಭಯಂಕರವಾಗಿರ್ತಕ್ಕಂಥ ಪಾಪವನ್ನು ಲೋಕದಲ್ಲಿ ಹರಡಿಸಿ ಹೋದ್ರು ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾಕಂದ್ರೆ ತಾಯಿಯೇ ಮೊದಲನೆಯ ಗುರು ಎಂಬುದಾಗಿ ನಾವು ನೋಡ್ತೀವಿ ಕೌಟುಂಬಿಕವಾಗಿ. ದೇವ್ರ ವಾಕ್ಯ ಕೂಡ ಹೇಳ್ತಾ 14ನೇ ಜ್ಞಾನೋಕ್ತಿಯಲ್ಲಿ, ಜ್ಞಾನವಂತೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ತನ್ನ ಸ್ವಂತ ಕೈಯಿಂದ ಮುರಿದು ಬಿಡುವಳು ಅಂತ. ಸ್ವಂತ ಕೈಯಿಂದ ಮುರಿದು ಬಿಡುವಂಥದ್ದು ಇಬ್ರಿಗೂ ಕೊಟ್ಟನ ದೇವರು. ಸ್ತ್ರೀಗೆ ಕೊಟ್ಟಿದ್ದಾನೆ 2 ಅಧಿಕಾರ, ಕಟ್ಟಿಕೊಳ್ಳುವಂತ ಅಧಿಕಾರ ಕೊಟ್ಟಿದ್ದಾನೆ, ಕೆಡುವಂತ ಅಧಿಕಾರ ಕೂಡ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ಕುಟುಂಬದ ಸ್ಥಿತಿ ಹೆಂಗಿದೆ? ನಿನ್ನ ಮಕ್ಕಳು ನಿನ್ನ ಮಂದಿರಕ್ಕೆ ಕರ್ಕೊಂಡ್ ಬರ್ತಾ ಇದೀಯಾ? ಅವ್ರನ್ನ ಭಯ ಭಕ್ತಿಯಲ್ಲಿ ನಡೆಸ್ತಾ ಇದೀಯಾ? ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂದ್ರೆ ಅಬ್ರಹಾಮನ ಗಂಡು ಮಕ್ಕಳು ಎಲ್ಲಿಯಾದ್ರು? ಊರಲ್ಲಿಯೇ ಆದ್ರು. ಊರವ್ರ ಸಹವಾಸ ತಂದೆ ತಾಯಿಗಿಂತ, ಅವರಲ್ಲಿ ಆ ಕುಟುಂಬಕ್ಕಿಂತ ಎಲ್ಲ ಊರಿನವರ ಸಹವಾಸ ಅವರಿಗೆ ಬೇಕಾಗಿತ್ತು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂದ್ರೆ, ಹೆಣ್ಮಕ್ಳು ಬಂದ್ರು ಎಂಬುದಾಗಿ. ಅಲ್ಲಿ ಬಂದ ಸಂದರ್ಭದಲ್ಲಿ ಲೇಟ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ದೀಕ್ಷೆ ತಗರಿ ಅಂದ್ರೆ, ಇಲ್ಲ ಮುಂದಿನವ್ರು 2020 ಚೆನ್ನಾಗೈತೆ ಅಂದ್ರಿ, ಯಾವಾಗ ತಗೊಂಡ್ರಿ? ಇಲ್ಲ ನವೆಂಬರ್ ತಿಂಗಳು ಚೆನ್ನಾಗೈತೆ ಅಂತ ತಗೋಣಮ್ಮ, ಡಿಸೆಂಬರ್ ಚೆನ್ನಾಗೈತೆ ಅಂತ ತಗೋಣಮ್ಮ. ಹಬ್ಬ ಐತಲ್ರಿ, ಹಬ್ಬದಾಗ ತಗೊಂತೀವಿ. ಯಾವಾಗ ತಗೊಂಡ್ರಿ ಏನು ತಗೊಳೋದು ಫಸ್ಟ್ ಮುಖ್ಯ. ಹಬ್ಬದಾಗ ತಗೊಂಡ್ರೆ ಪರಲೋಕಕ್ಕೆ ಹೋದ್ವಿ ಅಂತ ಅಲ್ಲ. ಹಲ್ಲೆಲೂಯಾ. ಅದು ನಿಮ್ಮ ಭ್ರಮೆ. ಆ ಭ್ರಮೆಗಳನ್ನ ಇಟ್ಕೊಂಡ್ಬಿಡ್ರಿ. ಮನುಷ್ಯರು ಮಾಡಿದಂಥವುಗಳನ್ನ ನೀವು ಎಂದಿಗೂ ಕೂಡ ತಗೊಳ್ಬೇಡ್ರಿ ಆಚರಣೆಗೆ. ದೇವ್ರು ಏನು ಹೇಳಿದಾನ,
ಅದನ್ನು ಮಾತ್ರ ನೀವು ಫಾಲೋ ಮಾಡ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಪ್ರಿಯರೇ, ಇವರು ಅಲಕ್ಷ್ಯ ಮಾಡ್ತಾ ಇದ್ದಾರೆ ರಕ್ಷಣೆಯನ್ನ. ಇವತ್ತಿನ ದಿನ ಸಕಲ ಮಾನವಾಳಿಗೆ ರಕ್ಷಣೆಯನ್ನು ಕೊಡುವಂತ ರಕ್ಷಕನು ಒಬ್ಬ ಆತನಿದ್ದಾನೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಆ ಯೇಸು ಕ್ರಿಸ್ತನಲ್ಲಿ ಯಾರು ನಂಬುತ್ತಾರೋ, ಯಾರು ಆತನಲ್ಲಿ ಭರವಸೆ ಇಡ್ತಾರೋ, ಆತನ ನಿಜವಾದ ದೇವರ ಕುಮಾರನೆಂಬುದಾಗಿ ವಿಶ್ವಾಸ ಇಟ್ಟು ಆತನು ಹೇಳಿದ ಆಜ್ಞೆ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ಆ ಮಾತನ್ನು ತಿಳಿದುಕೊಂಡು ಮುಳುಗುವ ನೀರಿನಲ್ಲಿ ಮುಳುಗಿ, ಅಪ್ಪ ಪಾಪದ ಪಾಲಿಗೆ ನಾನು ಸತ್ತವನಾಗಿದ್ದೇನೆ, ಇವಾಗ ನನ್ನ ಆತ್ಮದ ಪಾಲಿಗೆ ಜೀವಿಸುವವನಾಗಿದ್ದೇನೆ, ನೀತಿಗೆ ಪಾಲಿಗೆ ಜೀವಿಸುವವನಾಗಿದ್ದೇನೆ ಎದ್ದು ಬರ್ತಿರಲ್ವಾ, ಆ ಹೊತ್ತಿನ ದಿನ ನಿಮ್ಮ ದಿನಚರಿ ಆತ್ಮಿಕವಾಗಿರ್ತಕ್ಕಂಥ ಪರಲೋಕದ ದಿನಚರಿ ಏನಾಗುತ್ತೆ, ಪ್ರಾರಂಭವಾಗುತ್ತೆ. ಸುಲಭ ರಕ್ಷಣೆ ಕೊಡೋಕೆ. ಇಲ್ಲ 10,000 ಕೊಟ್ಟರಷ್ಟೇ ದೀಕ್ಷಾ ಸ್ನಾನ ಕೊಡಿಸ್ತೀನಿ, ಅಲ್ಲೆಲ್ಲ 10,000 ತಗೊಂಬರಿ ಕೈಯಾಗ ದೀಕ್ಷಾ ಕೊಡ್ತೀವಿ, ಇಲ್ಲ ಕೊಡಲ್ಲ ಅಂತೇಳಿ ಯಾರನ್ನು ಹೇಳಿದ್ರ? ದೇವರು ಕೊಟ್ಟಿರ್ತಕ್ಕಂಥ ರಕ್ಷಣೆ ಉಚಿತವಾಗಿರುವಂಥದ್ದು. ಹಲ್ಲೆಲೂಯಾ, ದೇವರು ಕೊಟ್ಟಿರ್ತಕ್ಕಂಥ ರಕ್ಷಣೆ ಉಚಿತವಾಗಿರುವಂಥದ್ದು. ಒಂದು ತಿಳ್ಕೊರಿ, ಜನರಿಗೆ ಉಚಿತವಾಗಿ ಕೆಲವೊಂದು ವಿಷಯಗಳು ಬಂದ್ರೆ ಇಷ್ಟಪಡ್ತಾರೆ, ಆದರೆ ದುಡ್ಡಿಟ್ಟಿರುವಂಥದ್ದಕ್ಕೆ ಎಷ್ಟು ಹೆಚ್ಚಾಗಿ ಏನ್ ಮಾಡ್ತಾರೆ, ಪ್ರಾಧಾನ್ಯತೆ ಕೊಡ್ತಾರೆ. ಹಲ್ಲೆಲೂಯಾ, ಉಚಿತವಾಗಿ ಟಿಫಿನ್ ಮಾಡಿಸ್ತೀನಿ ಅಂದ್ರೆ ಬರ್ತಾರೆ ಜನ. ಹಲ್ಲೆಲೂಯಾ, ಇಲ್ಲ ಬಸ್ಸಲ್ಲಿ ಫ್ರೀಯಾಗಿ ನಾ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ರೆ ಬರ್ತಾರೆ ಜನ. ಇಲ್ಲ ಟ್ರಿಪ್ ಸುತ್ತಾಗ ನಾ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ರೆ ಫ್ರೀಯಾಗಿ ಬರ್ತಾರೆ. ಆದರೆ ಪರಲೋಕಕ್ಕೆ ಮಾತ್ರ ಏನ್ ಮಾಡ್ತಾರೆ, ಹಿಂದೇಟಾಗ್ತಾರೆ ಪ್ರಿಯ. ಅವ್ರಿಗೆ ಗೊತ್ತಿಲ್ಲ ನಿತ್ಯತ್ವ ತಾವು ಎಲ್ಲಿ ಕಳೀತಾ ಇದ್ದೇವೆ ಅನ್ನುವಂತ ಒಂದು ಜ್ಞಾನ ಇರಲಾರ್ದ ಹಾಗೆ ಅವ್ರು ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಶ್ರೀಮಂತರು ಆಗಬೇಕೆಂಬುದಾಗಿ 2 ಕೊರಿಂಥಿ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಐಶ್ವರ್ಯ ಅಂದ್ರೆ ನಾವು ಅನ್ಕೊಂತೀವಿ 10 ಬಿಲ್ಡಿಂಗ್ ಇರಬೇಕು, 10 ಕಾರ್ಗಳಿರ್ಬೇಕು, ಒಳ್ಳೆ ಬೈಕ್ಗಳಿರ್ಬೇಕು, ಒಳ್ಳೆ ಬಟ್ಟೆಗಳಿರ್ಬೇಕು. ಅದೆಲ್ಲ ಶ್ರೀಮಂತಿಕೆ ಅಂದ್ರೆ. ಯಾವುದು ನಿಜವಾದ ಶ್ರೀಮಂತಿಕೆ? ಯಾವುದು ನಿಜವಾದ ಶ್ರೀಮಂತಿಕೆ? ಯೇಸುವನ್ನ ನಂಬಿದ ಮೇಲೆ ಅಲ್ಲಿ ಬಿಲ್ಡಿಂಗ್ಗಳು ಜಾಸ್ತಿ ಆಗ್ತವೆ. ಎಲ್ಲಿ? ಮೇಲ್ಗಡೆ. ಹಲ್ಲೆಲೂಯಾ. ನೀವು ಒಂದೊಂದು ಸರ್ಕಾರಿ ಮಾಡುವಾಗ ಒಂದೊಂದು ಫ್ಲೋರ್ ಅನ್ನು ದೇವರು ಕಟ್ತಾನೆ. ಎಲ್ಲಿ? ಅಲ್ಲಿ. ಹಲ್ಲೆಲೂಯಾ. ಒಂದೊಂದು ಬಂಗಾರದ ಮನೆ. ಬಂಗಾರದ ಅರ್ಧ ಏನಂತ ಹೇಳುವುದು, 1 ಗ್ರಾಮ ಏನು, ಅರ್ಧ ತೊಲೆ, 1 ತೊಲೆ. ಅಪ್ಪ ಗಂಡನನ್ನ ಎಷ್ಟು ಪೀಡಿಸ್ತಾರೆ ಕೆಲವು ಜನ ಹೆಣ್ಮಕ್ಳು. ನೀನು ಮಾಡಿಸಿಲ್ಲ, ಮದುವೆ ಆಗಿ 10 ವರ್ಷ ಆಯ್ತು, 1 ತೊಲೆಯನ್ನು ಮಾಡಿ. ಒಂದು ಜುಮಿಕೆ ಮೂಗಿಗೆ ಹಾಕೊಂಡು ಮುತ್ತು ಒಂದರ ಮಾಡಿಸಿಯಾ ಅಂತೇಳಿ ಪೀಡಿಸ್ತಾರೆ. ನಾನು ನೀನು ಹೋಗುವಂತ ಪರಲೋಕ ಇದೆಯಲ್ಲ, ಕಾಲಲ್ಲಿ ತುಳಿತೀವಿ ಏನನ್ನ, ಬಂಗಾರವನ್ನ. ಹಲ್ಲೆಲೂಯಾ. ಆ ಬಂಗಾರವನ್ನು ಕೊಡ್ಬೇಕಂತೇಳಿ ಆ ಭಗವಂತನಾಗಿರುವಂತ ಯೇಸು ಸ್ವಾಮಿ ಬಡವನಾಗಿ, ಅದೆಲ್ಲ ಶ್ರೀಮಂತಿಕೆಯನ್ನು ಬಿಟ್ಟು ಹೆಂಗ್ ಬಂದ, ಬಡವನಾಗಿ ಬಂದ. ಆತನಿಗೆ ಅಲ್ಲೆಲ್ಲ ಸಾವಿರಾರು ಲಕ್ಷ ಕೋಟಿ ಲಕ್ಷ ಜನರು ದೂತರು ಏನ್ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಅಂತ ಮಹಿಮೆಯ ಸಿಂಹಾಸನವನ್ನ ಬಿಟ್ಟು ಕೆಳಗಡೆ ಇಳಿದು ಬಂದ. ಇವತ್ತಿನ ದಿನ 1 ವರ್ಷ ಸಿಂಹಾಸನ ತಪ್ಪಿದ್ರೆ ಕುರ್ಚಿ ತಪ್ಸಲ್ಲ, 5 ವರ್ಷ ಇರುತ್ತೆ ಅಧಿಕಾರ. ನಾನು ಯಾಕೆ ಬಿಡ್ಬೇಕು, ನೀನ್ ಯಾಕೆ ಬಿಡ್ಬೇಕು? 2.5 ವರ್ಷ ಇರುತ್ತೆ ಗ್ರಾಮ ಪಂಚಾಯತ್. ಅವ ಕೊಟ್ಟ ಮಾತು ಆಯ್ತು ಹೋಯ್ತು ಅಂತೇಳಿ ಏನ್ ಮಾಡ್ತಾರ, ಬಿಡೋದಿಲ್ಲ. ಕುರ್ಚಿ ಬಿಡಕ್ ಹಿಂದ ಮುಂದೆ ನೋಡ್ತಾರ. ಆದ್ರೆ ನಾನು ನೀನು ನಾಶವಾಗಬಾರ್ದು, ನಾನು ನೀನು ನರಕಕ್ಕೆ ಹೋಗ್ಬಾರ್ದು, ನಾನು ನೀನು ನರಕದಲ್ಲಿ ಅಗ್ನಿ ನರಕದಲ್ಲಿ ಗೋಳಾಡಬಾರ್ದು. ಕಡಿಯುವಂತ ಹುಳ ಸಾಯೋದಿಲ್ಲ, ಸುಡುವಂತ ಅಗ್ನಿ ಆರೋದಿಲ್ಲ. ಅಂತ ಭಯಂಕರವಾಗಿರ್ತಕ್ಕಂಥ ಆಸಿಡ್ ನಿಂದ ನಮ್ಮನ್ನು ತಪ್ಪಿಸ್ಬೇಕಂತೇಳಿ ಆತನೇನಾಗಿದ್ದಾನೆ ಪ್ರಿಯರೇ, ಮಾನವನಾಗಿ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಇಂತಹ ರಕ್ಷಣೆಯನ್ನ ಒಂದು ವೇಳೆ ನೀನು ಇವತ್ತಿನವರೆಗೂ ನಿರ್ಲಕ್ಷ್ಯ ಮಾಡಿದ್ರೆ, ಒಂದು ವೇಳೆ ಏಸಪ್ಪ ಬಂದಂತೇಳಿ ತಿಳ್ಕರಿ. ಈಗ ಹಲ್ಲೆಲೂಯಾ ಬಂದ ಮೇಲೆ ಮೈಕ್ ಕೆಳಗಡೆ ಬೀಳುತ್ತೆ. ದೇವರು ನಂಬಿದಂಥ ಮಕ್ಕಳೆಲ್ಲರೂ ಮಟ್ಟ ಮಾಯ ಆಗ್ತಾರೆ. ಹಂಗೆ ಸೆಕೆಂಡ್ನಾಗ ಕಣ್ಣು ರೆಪ್ಪೆ ಬಡಿಯೋಷ್ಟ್ರೊಳಗೆ ವಾಕ್ಯ ಹೇಳ್ತೀನಿ ಅಂತೇಳಿ ಕಣ್ಣು ರೆಪ್ಪೆ ಬಿಡ್ಕೊಂತಿರ್ತೀವಲ್ಲ, ಬಡಿಯೋದೆಲ್ಲ ಅಬ್ಸರ್ವ್ ಮಾಡಲ್ಲ, ಕಣ್ಣು ರೆಪ್ಪೆ ಹೊಡಿತಾ ಇರ್ತೀವಲ್ಲ, ಆ ಕಣ್ಣು ರೆಪ್ಪೆ ಬಡಿಯೋದ್ರೊಳಗಡೆಯಾಗಿಯೇ ಸಮಾಧಿಗಳಲ್ಲಿರ್ತಕ್ಕಂಥವುಗಳು ಏನಾಗ್ತವೆ, ಎದ್ದು ಬಿಡ್ತವೆ. ಅವು ಎದ್ದ ಮೇಲೆ ದೇವ್ರು ನಂಬಿದಂಥವ್ರು, ಮತ್ತೆ ದೇವ್ರು ನಂಬಲಾರ್ದವರಲ್ಲ. ಆಮೇಲೆ ಯಾರು ಇದಾಗ್ತಾರೆ, ನಂಬಿದಂಥವ್ರು. ನಾವೇನಾಗ್ತೀವಿ, ಹೋಗ್ಬಿಡ್ತೀವಿ. ಹೋದ ಮೇಲೆ ಭಯಂಕರವಾದಂಥ ಸ್ಥಿತಿ. ನೀವೆಲ್ಲ ಹುಡುಕ್ತಿರ್ತೀವಿ ನಂಬಲಾರ್ದವ್ರು. ಈಗ ಇಲ್ಲೇ ಇದ್ರಲ್ಲ, ಅಯ್ಯೋ ಎಲ್ಲಿ ಹೋದ್ರ, ಮೈಕ್ ಇಲ್ಲಿ ಬಿದ್ದು ಬಿಡ್ತೀರ,
ಅಂತೇಳಿ ನಿಮ್ಗೆ ಮರುವಿನ ಆತ್ಮ ಬಂದ್ಬಿಡ್ತಾ ಆ ಸಮಯದಲ್ಲಿ. ಇಲ್ಲ ಎಲ್ಲಿಗೇನು ಹೋಗಿರೋನ ಹೆಂಗೆ ಏನೋ ಇದು ಯಾವುದೋ ಒಂದು ಮಾಟ ಏನೋ ಮಾಡ್ಯಾರ ಬಿಡಪ್ಪ ಅನ್ನುವಂಥ ಒಂದು ಸ್ಥಿತಿ ಆಗಿಬಿಡುತ್ತೆ ನಿಮ್ಮ ಮೈಂಡ್. ಅಲ್ಲಲ್ವಿಯ ಎಷ್ಟು ಹುಡುಕ್ತೀರಿ? 7 ವರ್ಷಗಳ ಕಾಲ ಹುಡುಕ್ತಾನೆ ಇರ್ತೀರಿ. ನಾವಿರಲ್ಲ 7 ವರ್ಷಗಳ ಕಾಲ ನಾವು ಮಧ್ಯಾಕಾಶದಲ್ಲಿ ಹಬ್ಬದ ವಾತಾವರಣದಲ್ಲಿ ದೇವರ ಕುರಿಮರಿಯಾಗಿರುವಂಥ ಯೇಸುವನ್ನು ನಾವೇನು ಮಾಡ್ತಾ ಇರ್ತೀವಿ? ಅವನ ಸಂಭ್ರಮದಲ್ಲಿ ನಾವು ಸಡಗರದಲ್ಲಿ ಅತ್ಯಾನಂದ ಪಡ್ತಾ ಇರ್ತೀವಿ. 3.5 ವರ್ಷಗಳ ಕಾಲ ಸ್ವಲ್ಪ ಶ್ರಮೆ, ಇನ್ನೂ 3.5 ವರ್ಷಗಳ ಕಾಲ ಭಯಂಕರ ಶ್ರಮೆ ಈ ಭೂಮಿಯನ್ನು ಏನು ಮಾಡುತ್ತೆ? ತಾಕುತ್ತೆ, ಮುಟ್ಟುತ್ತೆ ಬೇರೆ. ಅವಾಗ ಏಸಪ್ಪ ನಂಬುತ್ತೀನಿ ನಾನು ಅಂದು ಹೇಳಿದ್ರೆ ಏಸಪ್ಪ ನಂಬುದ್ರು ಕೂಡ ಏನಿಲ್ಲ, ಮೋಕ್ಷ ಇಲ್ಲ ಆ ಸಮಯದಲ್ಲಿ. ಅಲ್ಲೂಯ ಅವಾಗ ಏಸಮೆ ದೀಕ್ಷೆ ಕೊಡಪ್ಪ ಅಂದ್ರೆ ಏನು ಮಾಡ್ತಾನಂತ? ಬಾ ಬೆಂಕಿಯಾಗಿ ಸ್ನಾನ ಮಾಡಿಸ್ತೀನಿ. ನೀರಿನ ಸ್ನಾನ ಉಚಿತವಾಗಿ ಕೊಟ್ಟಿದ್ದೆ. ಬಾದಲ್ಲಿ ಹಳ್ಳ ಇತ್ತು, ಒಳಬಳ್ಳಾರಿ ಹೊಳೆ ಇತ್ತು. ಒಂದು ವೇಳೆ ದೇವ್ರ ಅನುಕೂಲ ಆದರೆ ಇಲ್ಲೆಲ್ಲ ಏನಾದರೂ ಮಂದಿರ ಮಾಡಿದಾಗ ಸೊಂಪು ಮಾಡ್ತೀರ, ಅಲ್ಲಿ ಸೊಂಪು ಇತ್ತು ಚರ್ಚ್ ಮುಂದೆ, ಅಲ್ಲಿ ತಗೊಳ್ಳಿಲ್ಲ. ನಿನಗೆ ಸಮಯ ಅವಕಾಶ ಕೊಟ್ಟೆ, ನೀನು ನಿರ್ಲಕ್ಷ್ಯ ಮಾಡಿದೆ. ಆದರೆ ಈಗ ಸಮಯ ಮೀರಿ ಹೋಗಿಬಿಟ್ಟಿದೆ. ಒಂದು ನಿಮಿಷ ಸಾಕು ಪ್ರಿಯರೇ. ಒಂದು ಸಾರಿ ಆಲೋಚನೆ ಮಾಡು. ಅದ್ರ ಸಲುವಾಗಿ ಒಂದು ಸಾರಿ ನಾನು ಕೇಳಲ್ಪಟ್ಟೆ ಏನಂತ ಹೇಳಂದ್ರೆ, ಒಂದು ವರ್ಷದ್ದು ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ? ಯಾರಿಗೆ ಗೊತ್ತಿರುತ್ತೆ? ಎಕ್ಸಾಮ್ನಾಗ ಫೇಲ್ ಆಗಿರ್ತಾನಲ್ಲ, ವರ್ಷದ ದಿನಮಾನ ಎಲ್ಲ ತಿರುಗಾಡಿ ಅವನಿಗೆ ಒಂದು ವರ್ಷದ ವ್ಯಾಲ್ಯೂ ಗೊತ್ತಿರುತ್ತೆ. ಒಂದು ತಿಂಗಳಿನ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ? ಯಾರಿಗೆ ಗೊತ್ತಿರುತ್ತೆ? ತಾಯಿ 6 ತಿಂಗಳಿಗೆ ಒಂದು ವೇಳೆ ಹೊಟ್ಟೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ತಿಂಗಳಿನ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ? ಗರ್ಭದಲ್ಲಿರ್ತಕ್ಕಂಥ ಗರ್ಭಿಣಿಯಾಗಿರ್ತಕ್ಕಂಥ ಒಬ್ಬ ಸ್ತ್ರೀಯೇ ಗೊತ್ತಿರುತ್ತೆ ಬೇರೆ. ಹಲಲುಯ್ಯ. ಒಂದು ನಿಮಿಷದ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ? ರೈಲ್ವೆ ಟಿಕೆಟ್ ತೆಗೆಸ್ಕೊಂಡಿದ್ದಾನೆ, ಏರೋಪ್ಲೇನ್ದು ಟಿಕೆಟ್ ತೆಗೆಸ್ಕೊಂಡಿದ್ದಾನೆ, ಸಡನ್ ಆಗಿ ಹೋಗ್ತಾ ಇದ್ದಾನೆ. ಅಯ್ಯೋ ಈಗ 1 ನಿಮಿಷ ಆಯ್ತು ರೀ ಟ್ರೈನ್ ಹೋಗಿ. ಎಷ್ಟಾಯ್ತು? ಈಗ ಜಸ್ಟ್ 1 ನಿಮಿಷ ಆಯ್ತು. ಟ್ರೈನ್ ನಿಂದಿರುತ್ತೆ ಒಂದು ಸಲುವಾಗಿ ಆಯ್ತು ಹೋಗ್ಬಿಡುತ್ತೆ. ಅಲ್ಲಲ್ವ? ಒಂದು ನಿಮಿಷದ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ? ಅಲ್ಲಲ್ಲಿ ಯಾರಿಗೆ ಗೊತ್ತಿರುತ್ತೆ ಒಂದು ನಿಮಿಷದ ವ್ಯಾಲ್ಯೂ? ಅಬ್ಬಾ ಸಡನ್ ಆಗಿ 1 ನಿಮಿಷ, 1 ಕ್ಷಣದಾಗ ಏನಾಯ್ತು? ಮರ್ಯಾದೆ. ನೀವು ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗಿಬಿಡ್ತಿದ್ರಿ ನೀವು. ಅಲ್ಲಲ್ವ? ಏನಾಗ್ತಿದ್ರಿ ನೀವು? ಆಕ್ಸಿಡೆಂಟ್ ಆಗಿಬಿಡ್ತಿದ್ರಿ 1 ನಿಮಿಷದಾಗ. ನೋಡ್ರಿ ಸ್ವಲ್ಪ ನೀವೇನಾಗ್ಬಿಟ್ರಿ? ಒಂದು ಕ್ಷಣದ ವ್ಯಾಲ್ಯೂ, ಸೆಕೆಂಡಿನ ವ್ಯಾಲ್ಯೂ, 1 ಸೆಕೆಂಡಾಗಿ ನೀವೇನಾದ್ರಿ ಪಾರಾಗಿಬಿಟ್ರಿ. ಅದ್ರ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ? ಈ ಆಕ್ಸಿಡೆಂಟಿಂದ ತಪ್ಪಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆಕ್ಸಿಡೆಂಟ್ ಆದವರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಅವರು ಆಲ್ರೆಡಿ ಏನಾಗಿರ್ತಾರ, ಹೋಗಿಬಿಟ್ಟಿರ್ತಾರೆ ಬೇರೆ. ಮತ್ತು ಅಷ್ಟೇ ಅಲ್ಲದೆ ಇನ್ನೂ ಮಿಲ್ಲಿ ಸೆಕೆಂಡಿನ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತಂದ್ರೆ, ಕೊನೆಯದಾಗಿ ವರ್ಲ್ಡ್ ಚಾಂಪಿಯನ್ ಅಥ್ಲೆಟಿಕ್ಸ್ ಇರ್ತವೆ. 100 ಮೀಟರ್ ಓಟ ಓಡುವಂತ ಒಂದು ಸ್ಥಿತಿ, ಓಡುವಂತ ಸಂದರ್ಭದಲ್ಲಿ ಜಸ್ಟ್ 1 ಮಿಲ್ಲಿ ಸೆಕೆಂಡ್ಸ್ ಒಳಗಡೆ ಒಬ್ಬ ವ್ಯಕ್ತಿ ಏನಾಗ್ಬಿಡ್ತಾನೆ? ದಾಟಿ ಬಿಡ್ತಾನೆ. ಹುಸೇನ್ ಬೋಲ್ಟ್ ಲಾಸ್ಟ್ ಟೈಮ್ ಇದ್ರು, ಈ ಸಾರಿ ಬೇರೆಯವರಾಗಿದ್ದಾರೆ. ಲಾಸ್ಟ್ ಮಿಲಿಯನ್ ಸೆಕೆಂಡ್ ಅಲ್ಲಿ ಪಾಸ್ ಆದಾಗ ಒಂದು ಜಸ್ಟ್ ಸೆಕೆಂಡ್ನಾಗ ಏನಾದ ಇನ್ನೊಬ್ಬ ವ್ಯಕ್ತಿ ಗೋಲ್ಡ್ ಮೆಡಲ್ ಅನ್ನ ಪಡೆದುಕೊಳ್ಳುವುದರ ಬದಲಾಗಿ ಬ್ರೋಂಜ್ ಮೆಡಲ್ ಅನ್ನ ಪಡೆದುಕೊಂಡ. ಅವನಿಗೆ ಗೊತ್ತಿರುತ್ತೆ ವ್ಯಾಲ್ಯೂ. ಅಯ್ಯೋ ಆ ಮಿಲಿ ಸೆಕೆಂಡ್ ಅಲ್ಲಿ ನಾನು ಪಾಸ್ ಆಗಿಬಿಟ್ಟಿದ್ರೆ ನಾನೇ ಬಂದ್ಬಿಡ್ತಿದ್ನಲ್ಲ ಅಂತೇಳಿ. ಅಲ್ಲಲ್ವಿಯ ಎಷ್ಟು ನಿಮಿಷಗಳನ್ನು ವ್ಯರ್ಥವಾಗಿ ಕಳೆದಿದ್ರಿ ಈ ಲೋಕದಲ್ಲಿ. ಅಲ್ಲಲ್ವಿಯ ಆದರೂ ಕೂಡ ಇನ್ನೂ ಉಪ್ಪಿಟ್ಟು ಸಾಲಿಗೆ ಬರುವಂತವರ ರೀತಿಯಲ್ಲಿ ನೀವು ಕಾಣಿಸ್ತಾ ಇದ್ದೀರಿ. ಭಕ್ತಿಯಲ್ಲಿ ನೀವು ಬೆಳೀತಾ ಇಲ್ಲ, ಶಿಷ್ಟವಂತರಾಗಿ ನೀವು ಜೀವಿಸ್ತಾ ಇಲ್ಲ. ದೇವರು ಇವತ್ತು ಕೂಡ ಮಾತಾಡ್ತಾ ಇದ್ದಾರೆ ನಿನ್ನ ಸಂಗಡ. ನೀನು ರಕ್ಷಣೆಯನ್ನ ಅಲಕ್ಷ್ಯ ಮಾಡಬೇಡ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಅಬ್ರಹಾಮನ್ನ ಹೆಂಡತಿಯಾಗಿರ್ತಕ್ಕಂಥ ಲೋಟಳು ದೇವದೂತರ ಮಾತನ್ನ ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಏನಾಯ್ತು ಗೊತ್ತಾ? ಎಲ್ಲರೂ ನಿಂತುಕೊಳ್ಳೋಣ ಈ ಸಮಯದಲ್ಲಿ. ಆಕೆಗೆ ಏನಾಯ್ತು ಗೊತ್ತಾ? ಆಕೆ ತನ್ನ ಮಕ್ಕಳನ್ನ ಲೋಕಸ್ಥರ ರೀತಿಯಲ್ಲಿ ಬೆಳೆಸಿದ್ಲು. ಆಕೆ ತನ್ನ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಲಿಲ್ಲ. ದೇವರ ವಾಕ್ಯ ಹೇಳ್ತದೆ 19ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ಆದಿಕಾಂಡ ಪುಸ್ತಕದಲ್ಲಿ 19ನೇ ಅಧ್ಯಾಯ 26ನೇ ವಾಕ್ಯ ಆದಿಕಾಂಡ ಪುಸ್ತಕದಲ್ಲಿ ಪ್ರೇರಣೆ ನಾವು ನೋಡ್ತಾ ಇದ್ದೇವೆ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಹಲ್ಲೆಲೂಯಾ. ಇವತ್ತಿನವರೆಗೂ ಕೂಡ ಲೋಟನ ಹೆಂಡತಿ ಉಪ್ಪಿನ ಕಂಬವಾಗಿರ್ತಕ್ಕಂಥದ್ದು ಸ್ಥಿತಿ ಇವತ್ತಿನವರೆಗೂ ಕೂಡ ಇದೆ. ಒಂದು ಸಾರಿ ಆಲೋಚನೆ ಮಾಡು. ಲೋಟನ ಹೆಂಡತಿಗೆ ಹೇಳಲ್ಪಟ್ಟಿತ್ತು, ಹಿಂದುಗಡೆ ನೀನು ತಿರುಗಿ ನೋಡಬೇಡ, ನಿನ್ನ ಹಿಂದಿನ ಜೀವಿತ ನೋಡಬೇಡ, ಪಾಪದ ಕಡೆಗೆ ಹೋಗಬೇಡ
ಎಂಬುದಾಗಿ ಈ ಲೋಟನ ಹೆಂಡತಿ, ಅಯ್ಯೋ ನನ್ನ ಟ್ರಂಕಲ್ಲಿ ಅಷ್ಟು ಸಾಮಾನು ಇಟ್ಟಿದ್ದೆ, ಅಯ್ಯೋ ನಾನು ಬೀರೋದಲ್ಲಿ ಬಂಗಾರ ಇಟ್ಟಿದ್ದೆ, ಆ ಎಲ್ಲ ಬಂಗಾರ ಹೋಗ್ಬಿಡ್ತಲ್ಲಪ್ಪ ಅಂತೇಳಿ, ಅಯ್ಯೋ ನಾನು ಸಾಕಿದ ನಾಯಿ ಮರಿ ಬೆಕ್ಕಿ ಮರಿ ಅದು ಇದು ಬಟ್ಟೆ ಅವು ಇವು ಅಂತೇಳಿ ಹಿಂದ್ಗಡೆ ತಿರುಗಿ ನೋಡಿದಂತ ಲೋಟನ ಹೆಂಡತಿ, ದೇವದೂತನ ಮಾತನ್ನ ತಿರಸ್ಕಾರ ಮಾಡಿದಂತ ಲೋಟನ ಹೆಂಡತಿ ಉಪ್ಪಿನ ಕಂಬವಾದಳು. 17ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 32ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಲೋಟನ ಹೆಂಡತಿಯನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ಆಕೆ ಏನೋ ಘನವಾದ ಕಾರ್ಯಗಳನ್ನು ಮಾಡಿದಳು ಎಂಬುದಾಗಿ ಅಲ್ಲ, ಅಯ್ಯೋ ಆಕೆ ಒಳ್ಳೆ ಆತಿಥ್ಯ ಕೊಟ್ಟಳು ಎಂಬುದಾಗಿ ಅಲ್ಲ, ಅಯ್ಯೋ ಆಕೆ ಒಳ್ಳೆ ರೀತಿಯಲ್ಲಿ ತನ್ನ ಗಂಡನನ್ನು ನೋಡಿಕೊಂಡು ಭಯಭಕ್ತಿಯುಳ್ಳ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡಿದಳು ಲೋಕದಲ್ಲಿ ಎಂಬುದಾಗಿ ಅಲ್ಲ. ಆಕೆ ದೇವದೂತನ ಮಾತನ್ನ ತಿರಸ್ಕಾರ ಮಾಡಿ, ದೇವರ ಮಾತನ್ನ ತಿರಸ್ಕಾರ ಮಾಡಿ, ಅಲಕ್ಷ್ಯ ಮಾಡಿ, ರಕ್ಷಣೆಯನ್ನ ಅಲಕ್ಷ್ಯ ಮಾಡಿ ಆಕೆ ಹಿಂದಿರುಗಿ ತಿರುಗಿ ಉಪ್ಪಿನ ಕಂಬವಾದಳು. ಪ್ರಿಯರೇ, ಇವತ್ತು ನಿನ್ನ ಜೀವಿತ ಹೆಂಗಿದೆ? ದೇವರು ನಂಬಿದ ಮೇಲೆಯೂ ಕೂಡ, ದೇವರ ಆಜ್ಞೆಗಳನ್ನು ಕೇಳಿದಾಗಲೂ ಕೂಡ ಇನ್ನು ಇಂದಿನ ಜೀವಿತದ ಕಡೆಗೆ ನೋಡ್ತಾ ಇದೆಯಾ? ನಿನ್ನ ಅಭಿವೃದ್ಧಿ ಇಲ್ಲ, ನೀನು ನಿಸ್ಸಾರವಾಗಿರುವಂತ ಉಪ್ಪು, ಸಾರವುಳ್ಳ ಉಪ್ಪು ಅಲ್ಲವೇ ಅಲ್ಲ. ನೀನು ಅಂತ ಉಪ್ಪನ್ನ ತಿಪ್ಪಿಗೆ ಹಾಕ್ತಾರೆ. ಆಲೋಚನೆ ಮಾಡು, ಇವತ್ತಿನವರೆಗೂ ಕೂಡ ನೀನು ದೇವರನ್ನ ಅಲಕ್ಷ್ಯ ಮಾಡ್ತಾ ಇದೆಯೇನು? ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡು, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡು. ದೇವರ ಮಾತಿಗೆ ಒಡಂಬಟ್ಟು, ದೇವರ ಮಾತಿಗೆ ವಿಧಿಯರಾಗಿ ಜೀವಿಸುವುದಕ್ಕಾಗಿ ಏನು ಮಾಡಬೇಕೆಂಬುದಾಗಿ ಸ್ಪಷ್ಟವಾಗಿ ದೇವರು ತಿಳಿಸಿದ್ದಾರೆ. ದೇವರನ್ನ ಕೇಳಿಕೊಳ್ಳ್ರಿ. ಎಷ್ಟು ದಿವಸ ನೀನು ಅಲಕ್ಷ್ಯ ಮಾಡಿದ್ದೆ ದೇವರನ್ನ? ಉಚಿತವಾಗಿ ದೇವರು ರಕ್ಷಣೆ ಮಾಡೋದಕ್ಕಾಗಿ ನಿನಗಾಗಿ ಬಂದಿದ್ದಾರೆ. ರೋಗ ರುಜಿನ, ಸಂಕಟ, ಬಾಧೆ, ಚಿಂತೆ, ದುಃಖ ಇವೆಲ್ಲವುಗಳು ಕೂಡ ನೀನು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ನೀನು ಅನುಭವಿಸ್ತಾ ಇದ್ದಿ. ಇವತ್ತು ದೇವರು ಮಾತಾಡ್ತಾ ಇದ್ದಾರೆ. ಅದರಿಂದ ನೀನು ಬಿಡುಗಡೆ ಹೊಂದುವುದಕ್ಕಾಗಿ ಆತನೇ ನಿನ್ನೊಂದಿಗೆ ಮಾತಾಡಲು ಬಂದಿದ್ದಾನೆ. ಇಷ್ಟೊತ್ತು ನಿನ್ನ ಸಂಗಡ ಮಾತಾಡಿದ್ದಾನೆ. ಅಲಕ್ಷ್ಯ ಮಾಡಿದ್ದೀಯ, ನನ್ನ ಕ್ಷಮಿಸಿ ಎಂಬುದಾಗಿ ಹೇಳು. ಯಾರು ಸುಮ್ಮನೆ ಬಾಯಿ ಮುಚ್ಕೊಂಡಿರಬಾರ್ದು. ಪ್ರಾರ್ಥನೆ ಮಾಡ್ರಿ. ದೇವರನ್ನ ಕೇಳಿಕೊಂಡ್ರೆ ಪ್ರಿಯವಾದವರು, ದೇವರನ್ನ ಕೇಳಿಕೊಂಡ್ರೆ ಪ್ರಿಯವಾದವರು. ನಿನಗೆ ಕಷ್ಟ ಬರೋದಕ್ಕೆ ಕಾರಣ ಏನು? ನಿನಗೆ ದುಃಖ ಆಗೋದಕ್ಕೆ ಕಾರಣ ಏನು? ಪಿತೃಗಳಿಂದ ಬಂದಿರತಕ್ಕಂಥ ಪಾಪಗಳ, ನೀನು ಮಾಡಿದ ಪಾಪಗಳ, ಅದರಿಂದ ನೀನು ಬಿಡುಗಡೆ ಹೊಂದುಬೇಕು. ಬಿಡುಗಡೆ ಹೊಂದುವುದಕ್ಕಾಗಿ ನೀನು ಪ್ರಯಾಸ ಪಟ್ಟಿದ್ದೀಯಾ? ಯಾವುದೋ ಒಂದು ನೋವಿನಿಂದ ಈ ಮೃತ್ಯುಂಜಯ ಮಠಕ್ಕೆ ನೀನು ಬಂದಿದ್ದೆ. ಆ ಮೃತ್ಯುವನ್ನು ಗೆದ್ದ ದೇವರು ನಿನಗೆ ಬರತಕ್ಕಂಥ ಮೃತ್ಯುವಿಂದ ತಪ್ಪಿಸಲು ಬಂದಿದ್ದಾರೆ. ಅವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ, ಮಾತಾಡಿದ್ದಾರೆ. ಇಷ್ಟೊತ್ತು ದೇವರ ಮಗನಾಗಿ ಮಗಳಾಗಿ ಲೋಕದೊಳಗೆ ನೀನು ಜೀವಿಸಬೇಕು. ಮೋಕ್ಷ ಸುಮ್ಮನೆ ಸಿಗಲ್ಲ. ಆ ಮೋಕ್ಷ ಕೊಡುವಂತ ದೇವರು, ಶಿಕ್ಷೆಯಿಂದ ವಿಮುಕ್ತಿ ಮಾಡುವ ದೇವರು ನಿನ್ನ ಸಂಗಡ ಮಾತಾಡಿದ್ದಾರೆ. ತಪ್ಪಾಗಿದೆ ದೇವರೇ, ನನ್ನ ಕ್ಷಮಿಸಿ ಎಂಬುದಾಗಿ ಹೇಳು. ನಿನ್ನ ಪಾಪಗಳನ್ನ, ತಪ್ಪುಗಳನ್ನು ಒಪ್ಪಿಕೋ, ಬಿಟ್ಟು ಬಿಡು. ಪಾಪವು ನಿನ್ನ ಆಳಬಾರದು, ರೋಗವು ನಿನ್ನನ್ನು ಆಳಬಾರದು, ಅಸಮಾಧಾನ ನಿನ್ನ ಆಳಬಾರದು. ದೇವರು ಅವೆಲ್ಲದರ ಮೇಲೆ ಜಯ ಕೊಡುವುದಕ್ಕಾಗಿ ನಿನ್ನ ಸಂಗಡ ಮಾತಾಡಿದ್ದಾರೆ. ಇವತ್ತು ದೇವರಿಗೆ ಜಾಗ ಕೊಡ್ತೀಯ ನೀನು? ದೇವರು ನನ್ನೊಳಗೆ ಬಾ ಅಂತ ಕರಿತೀಯ ನೀನು? ನಿನಗೆ ಈಗಿನಿಂದಲೇ ಸಮಾಧಾನ. ದೇವರೇ ನನ್ನೊಳಗೆ ಬಾ ಎಂಬುದಾಗಿ ಹೇಳು. ದೇವರೇ ನಾನು ನಿನ್ನೊಂದಿಗಿರ್ಬೇಕಪ್ಪ, ನೀನ್ ನನ್ನೊಂದಿಗಿರ್ಬೇಕಪ್ಪ, ನೀನ್ ನನಗೆ ಬೇಕು ಎಂಬುದಾಗಿ ಕೇಳು. ಯಾಕಂದ್ರೆ ಈ ಲೋಕದ ಐಶ್ವರ್ಯ ಅಲ್ಲ, ಆತ ಉಂಟು ಮಾಡಿದ್ದು ಪ್ರಿಯರೇ. ಎಲ್ಲವೂ ಆತ ಉಂಟು ಮಾಡಿದ್ದು ಪ್ರಿಯರೇ. ಪ್ರಾರ್ಥನೆ. ಕೃಪಾ ಸತ್ಯ ಸಂಪೂರ್ಣ ಆಗಿರುವಂತ ಮಹಾದೇವರೇ, ನನಗೆ ಸ್ತೋತ್ರ. ಸ್ಪಷ್ಟವಾಗಿ, ಸೂಕ್ಷ್ಮವಾಗಿ, ಸರಿಯಾಗಿ ಸ್ವಾಮಿ ನೀನು ಮಾತಾಡಿದ್ದು ನನಗೆ ಸ್ತೋತ್ರ. ದೇವರೇ, ನಾವು ಬಾಧ್ಯರಾಗಿದ್ದೇವೆ. ಹೌದು ಕರ್ತನೆ, ನಿನ್ನ ಮಕ್ಕಳಾಗಿ ಅಪ್ಪ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕಾಗಿ, ಕರ್ತನೆ ನಮ್ಮನ್ನು ಹುಡುಕಿಕೊಂಡು ಬಂದದಕ್ಕಾಗಿ ನನಗೆ ಸ್ತೋತ್ರ.
ನಿಮಗೆ ಮಹಿಮೆ ಉಂಟಾಗಲಿ, ನಮಗೆ ಸ್ತೋತ್ರ ಉಂಟಾಗಲಿ. ಯುಗ ಯುಗಗಳ ಅಧಿಪತಿ ನಿನಗೆ ಸ್ತೋತ್ರ. ಯಾರ್ಯಾರು ಸ್ವಾಮಿ ತಮ್ಮನ್ನು ಒಪ್ಪಿಸಿಕೊಂಡಿದ್ದಾರೋ ನಿನಗೆ ಅವರಲ್ಲಿ ಸಮಾಧಾನವನ್ನುಂಟು ಮಾಡು. ನಿನ್ನ ಪ್ರಸನ್ನತೆ ಆವರಿಸಲಿ, ಸುಭಿಕ್ಷತೆ ಉಂಟು ಮಾಡಯ್ಯ. ದೇವರೇ ಕಾರ್ಯ ಮಾಡಿ ನಡೆಸಯ್ಯ. ಅಪ್ಪ, ನಿನ್ನ ಪ್ರತ್ಯಕ್ಷತೆಯನ್ನು ಅವರಿಗೆ ತೋರ್ಪಡಿಸು. ನೀನು ಕರ್ತನೆ ಅವರ ಸಂಗಡ ಮಾತಾಡಿದ್ದಿ ಸ್ವಾಮಿ, ಸ್ತೋತ್ರ. ಬಿಡುಗಡೆ ಕೊಟ್ಟಿದ್ದಿ ಸ್ವಾಮಿ, ನನಗೆ ಸ್ತೋತ್ರ. ಎಲ್ಲಕ್ಕೆ ನಮನ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಎಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಾ ಬೇಡಿ ಎಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಸಂದರ್ಭದಲ್ಲಿ ದೀಕ್ಷೆ